subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದಲ್ಲಿನ ಭಾಗ 1ರ ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.3ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ನೋಡಿ, ಅಭ್ಯಾಸ 3.3 ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 2 ರಿಂದ 3 ರಿಂದ 4 ರಿಂದ 5 ರಿಂದ 6 ರಿಂದ 8 ರಿಂದ 9 ರಿಂದ 10 ರಿಂದ 11 ರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ ಹೌದು ಅಥವಾ ಇಲ್ಲ ಎಂದು ತಿಳಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಈ ಕೋಷ್ಟಕದಲ್ಲಿ ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಈ ಸಂಖ್ಯೆಗಳು 2, 3, 4, 5, 6, 8, 9, 10, 11 ರಿಂದ ಭಾಗವಾಗುತ್ತೋ ಅಥವಾ ಇಲ್ವೋ ಅಂತ ನೀವು ಪರೀಕ್ಷಿಸಿ ಈ ಸಂಖ್ಯೆಗಳಿಂದ ಭಾಗವಾಗೋದಾದ್ರೆ ಹೌದು ಅಂತ, ಭಾಗವಾಗಲಿಲ್ಲ ಅಂತಂದ್ರೆ ಅದಕ್ಕೆ ಇಲ್ಲ ಅಂತಂದು ಬರಿಬೇಕು ಮಕ್ಕಳೇ. ಮೊದಲು ನೀವು ಈ ಸಂಖ್ಯೆಗಳಿಂದ ಭಾಗವಾಗುತ್ತೋ ಇಲ್ವೋ ಅಂತಂದು ಪರೀಕ್ಷಿಸೋದಕ್ಕೆ ಕೆಲವು ನಿಯಮಗಳನ್ನ ನೀವು ತಿಳಿಬೇಕಾಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಪುಟ ಸಂಖ್ಯೆ 37ರಲ್ಲಿ 10 ರಿಂದ ಭಾಗವಾಗುವಿಕೆ ಅಂತ ಕೊಟ್ಟಿದ್ದಾರೆ. ಸಂಖ್ಯೆಗಳ ಭಾಗವಾಗುವಿಕೆಗೆ ಪರೀಕ್ಷೆಗಳನ್ನ ನೀವು ತಿಳಿಬೇಕು ಮಕ್ಕಳೇ. ನೋಡಿ, ಬಿಡಿ ಸ್ಥಾನದಲ್ಲಿ 0 ಇದ್ರೆ, ನೋಡಿ ಮಕ್ಕಳೇ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಅದು 10 ರಿಂದ ಭಾಗವಾಗುತ್ತದೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, 10 ರಿಂದ ಭಾಗವಾಗಬೇಕು ಅಂದ್ರೆ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಅದು 10 ರಿಂದ ಭಾಗವಾಗುತ್ತೆ ಮಕ್ಕಳೇ. ನಂತರ 5 ರಿಂದ ಭಾಗವಾಗುವಿಕೆ. ಯಾವಾಗ 5 ರಿಂದ ಭಾಗವಾಗುತ್ತೆ ಮಕ್ಕಳೇ? ಎಲ್ಲಾ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ರೆ ಈ ಸಂಖ್ಯೆಗಳೆಲ್ಲವೂ 5 ರಿಂದ ಭಾಗವಾಗುತ್ತವೆ. ನೋಡಿ ಮಕ್ಕಳೇ, ಎಲ್ಲಾ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ರೆ ಆ ಸಂಖ್ಯೆಯು 5 ರಿಂದ ಭಾಗವಾಗುತ್ತೆ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, 2 ರಿಂದ ಭಾಗವಾಗುವಿಕೆ. ಒಂದು ಸಂಖ್ಯೆಯು 2 ರಿಂದ ಭಾಗವಾಗುವುದೆಂದಾದರೆ ಅದರ ಬಿಡಿ ಸ್ಥಾನದಲ್ಲಿ 0, 2, 4, 6 ಅಥವಾ 8ಗಳಲ್ಲಿ ಯಾವುದಾದರೊಂದು ಅಂಕಿ ಇರುತ್ತದೆ. ನೋಡಿ ಮಕ್ಕಳೇ, ಒಂದು ಸಂಖ್ಯೆ 2 ರಿಂದ ಭಾಗವಾಗಬೇಕು ಅಂದ್ರೆ ಬಿಡಿ ಸ್ಥಾನದಲ್ಲಿ 0, 2, 4, 6 ಅಥವಾ 8 ಇದ್ರೆ ಅದು 2 ರಿಂದ ಭಾಗವಾಗುತ್ತೆ ಮಕ್ಕಳೇ. ನಂತರ 3 ರಿಂದ ಭಾಗವಾಗುವಿಕೆ. ನೋಡಿ ಮಕ್ಕಳೇ, ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 3ರ ಗುಣಕವಾಗಿದ್ದರೆ ಆ ಸಂಖ್ಯೆಯು 3 ರಿಂದ ಭಾಗವಾಗುವುದು ಮಕ್ಕಳೇ. ನಂತರ 6 ರಿಂದ ಭಾಗವಾಗುವಿಕೆ. ನೋಡಿ ಮಕ್ಕಳೇ, ಒಂದು ಸಂಖ್ಯೆಯು 2 ಮತ್ತು 3 ಇವೆರಡರಿಂದಲೂ ಭಾಗವಾದರೆ ಅದು 6 ರಿಂದಲೂ ಭಾಗವಾಗುವುದು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಒಂದು ಸಂಖ್ಯೆ 2 ಮತ್ತು 3 ರಿಂದ ಭಾಗವಾದ್ರೆ ಅದು 6 ರಿಂದನೂ ಸಹ ಭಾಗವಾಗುತ್ತೆ ಮಕ್ಕಳೇ. ನಂತರ 4 ರಿಂದ ಭಾಗವಾಗುವಿಕೆ. 3 ಅಥವಾ ಹೆಚ್ಚು ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ 2 ಅಂಕಿಗಳಿಂದಾದ ಸಂಖ್ಯೆಯು 4 ರಿಂದ ಭಾಗವಾದರೆ ಆ ಸಂಖ್ಯೆಯು 4 ರಿಂದ ಭಾಗವಾಗುವುದು. ಅರ್ಥ ಆಯ್ತಲ್ವಾ ಮಕ್ಕಳೇ? 3 ಅಥವಾ ಹೆಚ್ಚು ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ 2 ಅಂಕಿಗಳಿಂದ, ಕೊನೆಗೆ ಇರ್ತವಲ್ವಾ ಮಕ್ಕಳೇ ಕೊನೆಯ ಅಂಕಿಗಳು, ಆ ಕೊನೆಯ 2 ಅಂಕಿಗಳಿಂದಾದ ಸಂಖ್ಯೆಯು 4 ರಿಂದ ಭಾಗವಾದರೆ ಆ ಸಂಖ್ಯೆಯು 4 ರಿಂದ ಭಾಗವಾಗುವುದು. ನಂತರ 8 ರಿಂದ ಭಾಗವಾಗುವಿಕೆ. ನೋಡಿ ಮಕ್ಕಳೇ, 4 ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಗಳ ಕೊನೆಯ 3 ಅಂಕಿಗಳಿಂದ ಉಂಟಾಗುವ ಸಂಖ್ಯೆಯು 8 ರಿಂದ ಭಾಗವಾದರೆ ಆ ಸಂಖ್ಯೆಗಳು 8 ರಿಂದ ಭಾಗವಾಗುವವು. ನಂತರ 9 ರಿಂದ ಭಾಗವಾಗುವಿಕೆ. ನೋಡಿ ಮಕ್ಕಳೇ, ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 9 ರಿಂದ ಭಾಗವಾದರೆ ಆ ಸಂಖ್ಯೆಯು 9 ರಿಂದ ಭಾಗವಾಗುತ್ತದೆ. ನಂತರ 11 ರಿಂದ ಭಾಗವಾಗುವಿಕೆ. ನೋಡಿ ಮಕ್ಕಳೇ, ಒಂದು ಸಂಖ್ಯೆಯ ಬಲಬದಿಯಿಂದ ಬೆಸ ಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ವ್ಯತ್ಯಾಸವು 0 ಅಥವಾ 11 ರಿಂದ ಭಾಗವಾಗುವ ಸಂಖ್ಯೆ ಆಗಿದ್ದರೆ ಆ ಸಂಖ್ಯೆಯು 11 ರಿಂದ ಭಾಗವಾಗುತ್ತದೆ. ಈ ನಿಯಮಗಳನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ ಮಕ್ಕಳೇ. ಈ ನಿಯಮಗಳಿಗೆ ತಕ್ಕಂತೆ ಇಲ್ಲಿನ ಕೋಷ್ಟಕದಲ್ಲಿ ನೀವು ಹೌದು ಅಥವಾ ಇಲ್ಲ ಎಂಬುದನ್ನ ಬರೀಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಒಂದು ಸಂಖ್ಯೆಯನ್ನ ಅವರು ಬರೆದಿದ್ದಾರೆ 128. ಈ ಸಂಖ್ಯೆಯು 2 ರಿಂದ ಭಾಗವಾಗುತ್ತೆ ಮಕ್ಕಳೇ, ಹಾಗಾಗಿ ಹೌದು ಅಂತ ಬರೆದಿದ್ದಾರೆ. 3 ರಿಂದ ಭಾಗವಾಗೋಲ್ಲ ಮಕ್ಕಳೇ, ಹಾಗಾಗಿ ಇಲ್ಲ ಅಂತ ಬರೆದಿದ್ದಾರೆ ಮಕ್ಕಳೇ. ನೋಡಿ, ಇದನ್ನ ಗಮನಿಸಿ ಮಕ್ಕಳೇ. ಅದಕ್ಕೆ ತಕ್ಕಂತೆ ನಾವು 990 ನೋಡೋಣ ಮಕ್ಕಳೇ. ನೋಡಿ, 2 ರಿಂದ ಭಾಗವಾಗುವಿಕೆಯ ನಿಯಮ ಏನು ಮಕ್ಕಳೇ? ನೋಡಿ ಮಕ್ಕಳೇ, 2 ರಿಂದ ಭಾಗವಾಗುವಿಕೆಯ ನಿಯಮ ಏನು ಮಕ್ಕಳೇ? ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಬಂದ್ರೆ
ಆ ಸಂಖ್ಯೆಯು 2ರಿಂದ ಭಾಗವಾಗುತ್ತೆ ಮಕ್ಕಳೇ. ನೋಡಿ 0 ಇದೆ ಅಲ್ವಾ, ಇದು 2ರಿಂದ ಭಾಗವಾಗುತ್ತೆ, ಹಾಗಾಗಿ ಹೌದು. 6 ಇದೆ ಮಕ್ಕಳೇ, 6 ಸಹ 2ರಿಂದ ಭಾಗವಾಗುತ್ತೆ ಮಕ್ಕಳೇ, ಹಾಗಾಗಿ ಹೌದು. 5 ಮಕ್ಕಳೇ, ಬಿಡಿ ಸ್ಥಾನದಲ್ಲಿ 5 ಇದ್ರೆ ಅದು 2ರಿಂದ ಭಾಗವಾಗೋದಿಲ್ಲ ಮಕ್ಕಳೇ, ಹಾಗಾಗಿ ಇಲ್ಲ. 6 ಭಾಗವಾಗುತ್ತೆ ಮಕ್ಕಳೇ, ಹಾಗಾಗಿ ಹೌದು. 0 ಹೌದು ಮಕ್ಕಳೇ. ನಂತರ 1 ಇಲ್ಲ ಮಕ್ಕಳೇ. 6 ಹೌದು. 0 ಬಂದರೆ ಹೌದು ಮಕ್ಕಳೇ. ನಂತರ 9 ಬಂದರೆ ಇಲ್ಲ ಮಕ್ಕಳೇ. ಈ ಸಂಖ್ಯೆಯು 2ರಿಂದ ಭಾಗವಾಗಲ್ಲ ಮಕ್ಕಳೇ. ಈ ಸಂಖ್ಯೆಗಳು 3ರಿಂದ ಭಾಗವಾಗುತ್ತೋ ಇಲ್ವೋ ಅಂತ ನೋಡೋಣ ಮಕ್ಕಳೇ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಅಂಕಿಗಳನ್ನು ಕೂಡಿಸಿ ಬಂದಿರತಕ್ಕಂತಹ ಮೊತ್ತವನ್ನು 3ರಿಂದ ಭಾಗಿಸ್ಬೇಕು ಮಕ್ಕಳೇ. ಅದು ಪೂರ್ಣವಾಗಿ ಭಾಗವಾದರೆ ಅದು 3ರಿಂದ ಭಾಗವಾಗುತ್ತೆ ಅಂತ ಮಕ್ಕಳೇ. ನೋಡಿ ಇಲ್ಲಿ 9 9 0 ಅಂತ ಇದೆ ಮಕ್ಕಳೇ. 9 + 9 + 0 ಕೂಡಿಸಿ ಮಕ್ಕಳೇ 18 ಆಗುತ್ತೆ ಅಲ್ವಾ. ನೋಡಿ 18 3ರಿಂದ ಭಾಗವಾಗುತ್ತಾ ಮಕ್ಕಳೇ. ನೋಡಿ 3 × 3 3 × 6 18 3ರಿಂದ ಭಾಗವಾಯಿತು, ಹಾಗಾಗಿ ಇದು ಹೌದು ಮಕ್ಕಳೇ, 3ರಿಂದ ಭಾಗವಾಗುತ್ತೆ. ನಂತರ ನೋಡಿ 1 + 5 + 8 + 6 ಇವುಗಳನ್ನು ಕೂಡಿಸಿ ಮಕ್ಕಳೇ. ಇವುಗಳನ್ನು ಕೂಡಿಸಿದಾಗ 20 ಆಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಇದು 3ರಿಂದ ಭಾಗವಾಗುತ್ತಾ? 3 × 6 18 ಇನ್ನು 2 ಉಳಿಯುತ್ತೆ ಅಲ್ವಾ, ಹಾಗಾಗಿ ಇದು ಅಲ್ಲ ಮಕ್ಕಳೇ. ಇದು ಪೂರ್ಣವಾಗಿ ಭಾಗವಾಗೋದಿಲ್ಲ ಅಲ್ವಾ, ಹಾಗಾಗಿ ಇದು ಅಲ್ಲ. ನಂತರ ನೋಡಿ 2 + 7 + 5 ಎಷ್ಟಾಗುತ್ತೆ ಮಕ್ಕಳೇ? 14 ಆಗುತ್ತೆ. 14 3ರಿಂದ ಭಾಗವಾಗುತ್ತಾ ಮಕ್ಕಳೇ? 3 × 4 = 12 3 × 5 = 15 ಆಗುತ್ತೆ ಮಕ್ಕಳೇ, ಹಾಗಾಗಿ ಇದು ಸಹ ಅಲ್ಲ ಮಕ್ಕಳೇ. ನಂತರ ನೋಡಿ 6 + 6 + 8 + 6 ಎಷ್ಟಾಗುತ್ತೆ ಮಕ್ಕಳೇ? 26 ಆಗುತ್ತೆ ಮಕ್ಕಳೇ. 26 3ರಿಂದ ಭಾಗವಾಗುತ್ತಾ ಮಕ್ಕಳೇ? 8 × 24 3 × 27 ಆಗುತ್ತೆ ಮಕ್ಕಳೇ. ಇದು ಸಹ ಭಾಗವಾಗೋದಿಲ್ಲ ಮಕ್ಕಳೇ, ಹಾಗಾಗಿ ಅಲ್ಲ ಮಕ್ಕಳೇ. ನಂತರ ನೋಡಿ 6 + 3 + 9 + 2 + 1 + 0 ಇವುಗಳನ್ನು ಕೂಡಿದಾಗ ಎಷ್ಟಾಗುತ್ತೆ ಮಕ್ಕಳೇ? 21 ಆಗುತ್ತೆ ಮಕ್ಕಳೇ. ನೋಡಿ 3ರಲ್ಲಿ ಭಾಗವಾಗುತ್ತೆ ಅಲ್ವಾ ಮಕ್ಕಳೇ 21. 3 × 3 3 × 7 21 ಭಾಗವಾಗುತ್ತೆ ಅಲ್ವಾ, ಹಾಗಾಗಿ ಹೌದು ಮಕ್ಕಳೇ. ನಂತರ 2 + 9 + 7 + 1 + 4 + 1 ನೋಡಿ ಮಕ್ಕಳೇ, ಇವುಗಳನ್ನು ಕೂಡಿ 24 ಆಗುತ್ತೆ ಮಕ್ಕಳೇ. 24 3ರಿಂದ ಭಾಗವಾಗುತ್ತಾ ಮಕ್ಕಳೇ? 3 × 8 = 24 ಅಲ್ವಾ. ನೋಡಿ ಮಕ್ಕಳೇ, ಇದು ಸಹ ಹೌದು ಮಕ್ಕಳೇ. ನಂತರ 2 + 8 + 5 + 6 ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ? ಇದು 21 ಆಗುತ್ತೆ ಮಕ್ಕಳೇ. 21 3ರಿಂದ ಭಾಗವಾಗುತ್ತಾ ಮಕ್ಕಳೇ? ಭಾಗವಾಗುತ್ತೆ ಮಕ್ಕಳೇ. 3 × 3 3 × 7 21 ಹಾಗಾಗಿ ಇದು ಹೌದು ಮಕ್ಕಳೇ. ನಂತರ 3 + 0 + 6 + 0 ಇದೆಷ್ಟಾಗುತ್ತೆ ನೋಡಿ ಮಕ್ಕಳೇ? 9 ಆಗುತ್ತೆ ಮಕ್ಕಳೇ. 9 3ರಿಂದ ಭಾಗವಾಗುತ್ತಾ ಮಕ್ಕಳೇ? ಭಾಗವಾಗುತ್ತೆ. 3 × 3 3 × 9 ಅಲ್ವಾ, ಹಾಗಾಗಿ ಇದು ಹೌದು ಮಕ್ಕಳೇ. ನಂತರ ಕೊನೆಯದು ನೋಡಿ ಮಕ್ಕಳೇ, 4 + 0 + 6 + 8 + 3 + 9 ನೋಡಿ ಮಕ್ಕಳೇ, ಇವುಗಳನ್ನು ಕೂಡಿಸಿ 30 ಆಗುತ್ತೆ ಮಕ್ಕಳೇ. 30 3ರಿಂದ ಭಾಗವಾಗುತ್ತಾ ಮಕ್ಕಳೇ? ಭಾಗವಾಗುತ್ತೆ. 3 × 3 3 × 30 ನೋಡಿ ಮಕ್ಕಳೇ, ಇದು ಹೌದು ಮಕ್ಕಳೇ. ಈ ರೀತಿಯಲ್ಲಿ 3ರ ಅಂಕಿಯಿಂದ ಈ ಸಂಖ್ಯೆಗಳು ಭಾಗವಾಗುತ್ತೋ ಇಲ್ವೋ ಅಂತಂದು ಕಂಡುಹಿಡಿಬೇಕು ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನಂತರ ಸಂಖ್ಯೆ 4ರಿಂದ ಭಾಗವಾಗುತ್ತೋ ಇಲ್ವೋ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಮಕ್ಕಳೇ. ನೋಡಿ, ಸಂಖ್ಯೆ 4ರಿಂದ ಭಾಗವಾಗುತ್ತೋ ಇಲ್ವೋ ಅಂತ ಹೇಗೆ ಕಂಡುಹಿಡಿಯೋದು ಮಕ್ಕಳೇ? ನೋಡಿ, ಈ ಸಂಖ್ಯೆಗಳ ಕೊನೆಯಲ್ಲಿ ಇರ್ತಕ್ಕಂತಹ 2 ಸಂಖ್ಯೆಗಳನ್ನು ನಾವು 4ರಿಂದ ಭಾಗಿಸ್ಬೇಕು ಮಕ್ಕಳೇ. ಪೂರ್ಣವಾಗಿ ಭಾಗವಾದರೆ ಅದು ಈ 4ರಿಂದ ಭಾಗವಾಗುತ್ತೆ ಅಂತ ಅರ್ಥ ಮಕ್ಕಳೇ. ಇಲ್ಲಿ 990 ಇದೆ ಮಕ್ಕಳೇ. ಕೊನೆಯ 2 ಸಂಖ್ಯೆಗಳು ಬಿಡಿ ಸ್ಥಾನ 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಬೇಕು ಮಕ್ಕಳೇ. 90 4ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. 4 × 8 1 ಉಳಿಯುತ್ತೆ ಮಕ್ಕಳೇ. ಇಲ್ಲಿ 0ನ ಕೆಳಗಡೆ ಇಳಿಸ್ಕೊಂಡ್ವಿ, 10 ಆಯಿತು. 4 × 8 ನೋಡಿ ಮಕ್ಕಳೇ, ಶೇಷ ಎಷ್ಟು ಉಳಿತು ಮಕ್ಕಳೇ? 2 ಉಳಿತು. ನಿಶ್ಶೇಷವಾಗಿ ಭಾಗವಾಗಿಲ್ಲ, ಹಾಗಾಗಿ ಇದು ಇಲ್ಲ ಮಕ್ಕಳೇ. ನಂತರ 1586ರಲ್ಲಿ ಕೊನೆಯ 2 ಸಂಖ್ಯೆಗಳು 86 ಮಕ್ಕಳೇ. 86ನ ತೆಗೆದುಕೊಳ್ಳಿ ಮಕ್ಕಳೇ. 4ರಿಂದ ಭಾಗವಾಗುತ್ತಾ ನೋಡಿ. 4 × 8
8ರಲ್ಲಿ 8 ಹೋದರೆ 0. ನಂತರ 6 ಕೆಳಗಡೆ ಇಳಿಸ್ಕೊಳ್ಳಿ. 4 1 4. ನೋಡಿ ಮಕ್ಕಳೇ, ಶೇಷ 2 ಉಳಿತು. ಇದು ಸಹ ಅಲ್ಲ ಮಕ್ಕಳೇ. ನಂತರ ಈ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ 75 ಇದೆ ಮಕ್ಕಳೇ. 75 ತೆಗೆದುಕೊಳ್ಳಿ. 4ರಿಂದ ಭಾಗವಾಗುತ್ತಾ ನೋಡಿ ಮಕ್ಕಳೇ. 4 1 4 ಮಕ್ಕಳೇ. 7ರಲ್ಲಿ 4 ಕಳೆದ್ರೆ 3 ಮಕ್ಕಳೇ. 5 ಕೆಳಗಡೆ ಇಳಿಸ್ಕೊಳ್ಳಿ. 4 8 32 ಮಕ್ಕಳೇ. ನೋಡಿ 5ರಲ್ಲಿ 2 ಹೋದ್ರೆ 3 ಮಕ್ಕಳೇ. 3ರಲ್ಲಿ 3 ಹೋದ್ರೆ 0. ನೋಡಿ ಮಕ್ಕಳೇ, ಇದು ನಿಶೇಷವಾಗಿ ಭಾಗವಾಗಿಲ್ಲ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ನಂತರ ನೋಡಿ 86 ಇದೆ. 4 2 8. ನೋಡಿ ಮಕ್ಕಳೇ, 4 1 4. ಇಲ್ಲಿ ಸಹ ಶೇಷ 2 ಉಳಿಯುತ್ತೆ ಮಕ್ಕಳೇ. ಇದು ಸಹ ಇಲ್ಲ ಮಕ್ಕಳೇ. ನಂತರ ಇಲ್ಲಿ ನೋಡಿ ಮಕ್ಕಳೇ, 10 ಇದೆ. 10 4ರಿಂದ ನಿಶೇಷವಾಗಿ ಭಾಗವಾಗುತ್ತಾ ಮಕ್ಕಳೇ? ಇಲ್ಲ. 4 2 8 ಆಗುತ್ತೆ ಮಕ್ಕಳೇ. 2 ಉಳಿಯುತ್ತೆ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ಇಲ್ಲಿ 41 ಇದೆ ಮಕ್ಕಳೇ. ಇಲ್ಲಿ 1 ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು 4ರಿಂದ ಭಾಗವಾಗೋಲ್ಲ ಅಂತ ಅಲ್ವಾ? ಇದು ಸಹ ಇಲ್ಲ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, 56 ಇದೆ ಮಕ್ಕಳೇ. ನೋಡಿ ಪರೀಕ್ಷಿಸಿ. 56 4ರಿಂದ ಭಾಗವಾಗುತ್ತಾ ನೋಡಿ ಮಕ್ಕಳೇ. 4 1 4. 5ರಲ್ಲಿ 4 ಕಳೆದ್ರೆ 1. 6 ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 4 4 16. ನೋಡಿ ಮಕ್ಕಳೇ, ನಿಶೇಷವಾಗಿ ಭಾಗವಾಗಿದೆ, ಹಾಗಾಗಿ ಇದು ಹೌದು ಮಕ್ಕಳೇ. ನೋಡಿ ಮಕ್ಕಳೇ, ಇದು ಹೌದು. ಇಲ್ಲಿ 60 ಇದೆ ಮಕ್ಕಳೇ. ಇದು ಸಹ ಹೌದು ಮಕ್ಕಳೇ, ಭಾಗವಾಗುತ್ತೆ. ನಂತರ 39 ಇದೆ ಮಕ್ಕಳೇ. ಇದು ಇಲ್ಲ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಬೆಸ ಸಂಖ್ಯೆ ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು 4ರಿಂದ ಭಾಗವಾಗೋಲ್ಲ ಅಂತ. ಸಂಖ್ಯೆ 5ರಿಂದ ಈ ಸಂಖ್ಯೆಗಳು ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. ನೋಡಿ ಮಕ್ಕಳೇ, 5ರಿಂದ ಭಾಗವಾಗಬೇಕು ಅಂತಂದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ ಅಂದ್ರೆ 5 ಇರಬೇಕು ಮಕ್ಕಳೇ. ಆಗ ಮಾತ್ರ 5ರಿಂದ ಆ ಸಂಖ್ಯೆ ಭಾಗವಾಗುತ್ತೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, 0 ಇದೆ, ಹಾಗಾಗಿ ಹೌದು. ಇಲ್ಲಿ 6 ಇದೆ ಮಕ್ಕಳೇ. ಇದು ಇಲ್ಲ ಮಕ್ಕಳೇ. ಇಲ್ಲಿ 5 ಇದೆ, ಹಾಗಾಗಿ ಹೌದು ಮಕ್ಕಳೇ. 6 ಇದೆ ಮಕ್ಕಳೇ. ಇದು ಸಹ ಇಲ್ಲ ಮಕ್ಕಳೇ. ಇಲ್ಲಿ 0 ಇದೆ, ಹೌದು. 1 ಇದೆ ಮಕ್ಕಳೇ, ಇಲ್ಲ. 6 ಇದೆ ಮಕ್ಕಳೇ, ಇಲ್ಲ. 0 ಇದ್ರೆ ಹೌದು ಮಕ್ಕಳೇ. ಇಲ್ಲಿ 9 ಇದೆ, ಇದು ಸಹ ಇಲ್ಲ ಮಕ್ಕಳೇ. ಸಂಖ್ಯೆ 5ರಿಂದ ಭಾಗವಾಗಬೇಕು ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲಾಂದ್ರೆ ಸಂಖ್ಯೆ 5 ಇರಬೇಕು ಮಕ್ಕಳೇ. ಆಗ ಮಾತ್ರ 5ರಿಂದ ಆ ಸಂಖ್ಯೆ ಭಾಗವಾಗುತ್ತೆ ಮಕ್ಕಳೇ. 6ರಿಂದ ಭಾಗವಾಗುತ್ತೋ ಇಲ್ವೋ ಅಂತ ಹೇಗೆ ಕಂಡುಹಿಡಿಯೋದಂದ್ರೆ ನೋಡಿ, ಇಲ್ಲಿ 2ರಿಂದ ಭಾಗವಾಗುತ್ತೋ ಇಲ್ವೋ ಮತ್ತೆ 3ರಿಂದ ಭಾಗವಾಗುತ್ತೋ ಇಲ್ವೋ ಅಂತಂದು ನಾವು ಕಂಡುಹಿಡ್ಕೊಂಡಿದ್ದೀವಲ್ವಾ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, 2ರಿಂದ ಮತ್ತು 3ರಿಂದ 2ರಿಂದನೂ ಸಹ ಹೌದು ಅಂತ ಬಂದಿದ್ರೆ, 2ರಿಂದನೂ ಸಹ ಭಾಗವಾಗಿದ್ರೆ ಅದು 6ರಿಂದನೂ ಸಹ ಭಾಗವಾಗುತ್ತೆ ಮಕ್ಕಳೇ. 2ರಿಂದ ಹೌದು 3ರಿಂದ ಇಲ್ಲ ಅಂತ ಬಂದಿದ್ರೆ ಅದು ಇಲ್ಲ ಮಕ್ಕಳೇ. ಅಥವಾ ಎರಡೂ ಕಡೆ ಅಂದರೆ 2 ಮತ್ತು 3ರಿಂದ ಇಲ್ಲ ಅಂತ ಬಂದಿದ್ರೆ ಅದು ಸಹ ಇಲ್ಲ ಮಕ್ಕಳೇ, ಭಾಗವಾಗೋದಿಲ್ಲ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಹೌದು ಇದೆ, ಒಂದು ಇಲ್ಲ ಇದೆ, ಹಾಗಾಗಿ ಇದು ಭಾಗವಾಗೋದಿಲ್ಲ ಮಕ್ಕಳೇ. ನಂತರ ಇಲ್ಲಿ ನೋಡಿ ಮಕ್ಕಳೇ, 2ರಲ್ಲಿ ಇಲ್ಲ ಮತ್ತು 3ರಲ್ಲೂ ಸಹ ಇಲ್ಲ ಮಕ್ಕಳೇ, ಹಾಗಾಗಿ 6ರಲ್ಲೂ ಸಹ ಭಾಗವಾಗೋದಿಲ್ಲ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, ಇಲ್ಲಿ 2ರಿಂದ ಭಾಗವಾಗುತ್ತೆ, 3ರಿಂದ ಭಾಗವಾಗೋಲ್ಲ ಮಕ್ಕಳೇ, ಹಾಗಾಗಿ 6ರಿಂದನೂ ಸಹ ಭಾಗವಾಗೋಲ್ಲ ಮಕ್ಕಳೇ. ನಂತರ ನೋಡಿ, ಇಲ್ಲಿ ಹೌದು ಅಂತ ಇದೆ ಮಕ್ಕಳೇ. 2ರಿಂದನೂ ಭಾಗವಾಗುತ್ತೆ, 3ರಿಂದನೂ ಭಾಗವಾಗುತ್ತೆ, ಹಾಗಾಗಿ 6ರಿಂದನೂ ಸಹ ಅದು ಭಾಗವಾಗುತ್ತೆ ಮಕ್ಕಳೇ. ನಂತರ ಇಲ್ಲಿ ನೋಡಿ ಮಕ್ಕಳೇ, 2ರಿಂದ ಭಾಗವಾಗೋಲ್ಲ, 3ರಿಂದ ಭಾಗವಾಗುತ್ತೆ, ಇದು ಸಹ ಇಲ್ಲ ಮಕ್ಕಳೇ. ನಂತರ ಈ ಸಂಖ್ಯೆಯು 2ರಿಂದನೂ ಭಾಗವಾಗುತ್ತೆ, 3ರಿಂದನೂ ಭಾಗವಾಗುತ್ತೆ, ಅದು 6ರಿಂದನೂ ಸಹ ಭಾಗವಾಗುತ್ತೆ ಮಕ್ಕಳೇ. ನಂತರ ನೋಡಿ, ಇದು ಸಹ ಈ ಸಂಖ್ಯೆಯು ಸಹ 2ರಿಂದ ಮತ್ತು 3ರಿಂದ ಭಾಗವಾಗುತ್ತೆ ಮಕ್ಕಳೇ, ಹಾಗಾಗಿ 6ರಿಂದನೂ ಸಹ ಭಾಗವಾಗುತ್ತೆ ಮಕ್ಕಳೇ. ನಂತರ ಕೊನೆಯ ಸಂಖ್ಯೆಯನ್ನು ನೋಡಿ ಮಕ್ಕಳೇ, ಈ ಸಂಖ್ಯೆಯು 2ರಿಂದ ಭಾಗವಾಗೋಲ್ಲ ಮಕ್ಕಳೇ, 3ರಿಂದ ಭಾಗವಾಗುತ್ತೆ, ಹಾಗಾಗಿ 6ರಿಂದ ಭಾಗವಾಗೋಲ್ಲ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, 8ರಿಂದ ಈ ಸಂಖ್ಯೆಗಳು ಭಾಗವಾಗ್ತಾವೋ ಇಲ್ಲೋ ಅಂತ ನೋಡ್ಬೇಕಂದ್ರೆ ಬಿಡಿ 10 100 ಈ 3 ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು 8ರಿಂದ ಭಾಗಿಸ್ಬೇಕು ಮಕ್ಕಳೇ. ನೋಡಿ ಮಕ್ಕಳೇ, 990 ಇದನ್ನು 8ರಿಂದ ಭಾಗಿಸ್ಬೇಕು ಮಕ್ಕಳೇ. 8 1 8, 1 ಉಳಿಯುತ್ತೆ ಮಕ್ಕಳೇ. ನಂತರ 9ನ ಕೆಳಗಡೆ ಇಳಿಸ್ಕೊಳ್ಳಿ. 8 2 16, 9ರಲ್ಲಿ 6 ಕಳೆದ್ರೆ 3 ಮಕ್ಕಳೇ. 1ರಲ್ಲಿ 1 ಕಳೆದ್ರೆ 0. ನಂತರ 0ನ ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 30 ಆಯಿತು. 8 3 24 ಮಕ್ಕಳೇ. ನೋಡಿ ಮಕ್ಕಳೇ,
10ರಲ್ಲಿ 4 ಹೋದರೆ 6, 2ರಲ್ಲಿ 2 ಹೋದರೆ 0. ಮಕ್ಕಳೇ ಇಲ್ಲಿ ಶೇಷ 6 ಉಳಿದಿದೆ ಮಕ್ಕಳೇ. ಹಾಗಾಗಿ ಇದು 8ರಿಂದ ಭಾಗವಾಗೋದಿಲ್ಲ ಮಕ್ಕಳೇ, ಹಾಗಾಗಿ ಇಲ್ಲ. ನಂತರ ನೋಡಿ ಮಕ್ಕಳೇ, 3 ಅಂಕಿಗಳನ್ನು ತೆಗೆದುಕೊಳ್ಬೇಕು ಮಕ್ಕಳೇ. 586 ಇದನ್ನು 8ರಿಂದ ಭಾಗಿಸಿ ಮಕ್ಕಳೇ. 8 7 56 ನೋಡಿ ಮಕ್ಕಳೇ. 8ರಲ್ಲಿ 6 ಹೋದರೆ 2, 5ರಲ್ಲಿ 5 ಹೋದರೆ 0 ಮಕ್ಕಳೇ. 6ನ್ನು ಕೆಳಗಡೆ ಇಳಿಸ್ಕೊಳ್ಳಿ. ನಂತರ ನೋಡಿ ಮಕ್ಕಳೇ, 8 3 24 ನೋಡಿ. 6ರಲ್ಲಿ 4ನ್ನು ಕಳೆದ್ರೆ 2, 2ರಲ್ಲಿ 2ನ್ನು ಕಳೆದ್ರೆ 0 ನೋಡಿ ಮಕ್ಕಳೇ. ಶೇಷ 2 ಉಳಿದಿದೆ, ಹಾಗಾಗಿ ಈ ಸಂಖ್ಯೆಯು 8ರಿಂದ ಭಾಗವಾಗುವುದಿಲ್ಲ ಮಕ್ಕಳೇ, ಹಾಗಾಗಿ ಇಲ್ಲ ನೋಡಿ ಮಕ್ಕಳೇ. ನಂತರದ ಸಂಖ್ಯೆಯನ್ನು ಗಮನಿಸಿ. 275 8ರಿಂದ ಭಾಗಿಸಿ ಮಕ್ಕಳೇ. ನೋಡಿ 8 3 24 7ರಲ್ಲಿ 4ನ್ನು ಕಳೆಯಿರಿ ಮಕ್ಕಳೇ. 3, 2ರಲ್ಲಿ 2 ಹೋದರೆ 0, 5ನ್ನು ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 8 4 32 ನೋಡಿ ಮಕ್ಕಳೇ. ಶೇಷ 3 ಉಳಿದಿದೆ ಮಕ್ಕಳೇ, ಹಾಗಾಗಿ ಇದು ಇಲ್ಲ ಮಕ್ಕಳೇ. ನೋಡಿ ಇದು ಸಹ ಇಲ್ಲ. ನಂತರ 686ನ್ನು ನೋಡೋಣ ಮಕ್ಕಳೇ. 686 8 8 64 8ರಲ್ಲಿ 4ನ್ನು ಕಳೆದ್ರೆ 4 ಮಕ್ಕಳೇ. 6ರಲ್ಲಿ 6ನ್ನು ಕಳೆದ್ರೆ 0, 6ನ್ನು ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 8 5 40 ನೋಡಿ ಮಕ್ಕಳೇ. 6 ಉಳಿಯುತ್ತೆ, ಶೇಷ 6 ಉಳಿಯುತ್ತೆ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ನೋಡಿ ಇದು ಸಹ ಇಲ್ಲ ಮಕ್ಕಳೇ. ನಂತರ 210 ಇದೆ ಮಕ್ಕಳೇ, ಇದನ್ನು ನೋಡೋಣ. 210ನ್ನು 8ರಿಂದ ಭಾಗಿಸಿ ಮಕ್ಕಳೇ. 16 ನೋಡಿ ಮಕ್ಕಳೇ. 11ರಲ್ಲಿ 6ನ್ನು ಕಳೆದ್ರೆ 5 ಮಕ್ಕಳೇ. ಇಲ್ಲಿ 1 ಉಳಿಯುತ್ತೆ, 1ರಲ್ಲಿ 1ನ್ನು ಕಳೆದ್ರೆ 0, 0ನ್ನು ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 8 6 48 10ರಲ್ಲಿ 8 ಹೋದರೆ 2 ಮಕ್ಕಳೇ. ಇಲ್ಲಿ 4 ಉಳಿಯುತ್ತೆ, 4ರಲ್ಲಿ 4 ಹೋದರೆ 0 ನೋಡಿ ಮಕ್ಕಳೇ. ಶೇಷ 2 ಉಳಿದಿದೆ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ನಂತರದ ಸಂಖ್ಯೆಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 141ನ್ನು ತೆಗೆದುಕೊಳ್ಳಿ. 141 ಇದು 8ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. 8 1 8 ಮಕ್ಕಳೇ. ನೋಡಿ 14ರಲ್ಲಿ 8 ಹೋದರೆ 6 ಮಕ್ಕಳೇ. 1ನ್ನು ಕೆಳಗಡೆ ಇಳಿಸ್ಕೊಳ್ಳಿ. 61 ಆಯಿತು. 8 7 56 ನೋಡಿ ಮಕ್ಕಳೇ. 11ರಲ್ಲಿ 6 ಹೋದರೆ 5, 5ರಲ್ಲಿ 5 ಹೋದರೆ 0 ನೋಡಿ ಮಕ್ಕಳೇ. ಇಲ್ಲಿ ಶೇಷ 5 ಉಳಿದಿದೆ ಮಕ್ಕಳೇ, ಹಾಗಾಗಿ ಇದು ಇಲ್ಲ ಮಕ್ಕಳೇ. ನೋಡಿ ಇದು ಸಹ ಇಲ್ಲ. ನಂತರ 856ನ್ನು ನೋಡಿ ಮಕ್ಕಳೇ. 856 8ರಿಂದ ಭಾಗಿಸಿ ಮಕ್ಕಳೇ. 8 1 8 8ರಲ್ಲಿ 8 ಹೋದರೆ 0, ನಂತರ 5ನ್ನು ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 8 0 0 5ಕ್ಕೆ 5 ಮಕ್ಕಳೇ. ನಂತರ 6ನ್ನು ಕೆಳಗಡೆ ಇಳಿಸ್ಕೊಳ್ಳಿ. 56 ಆಯಿತು. 8 7 56 ನೋಡಿ. 56ರಲ್ಲಿ 56ನ್ನು ಕಳೆದ್ರೆ 0 ನೋಡಿ. ಇದು ನಿಶೇಷವಾಗಿ ಭಾಗವಾಗಿದೆ ಮಕ್ಕಳೇ, ಹಾಗಾಗಿ ಇದು ಹೌದು ಮಕ್ಕಳೇ. ನೋಡಿ ಮಕ್ಕಳೇ, ಹೌದು. ನಂತರ 3 ಅಂಕಿಗಳನ್ನು ತೆಗೆದುಕೊಳ್ಬೇಕಲ್ವಾ. ಇಲ್ಲಿ 0 6 0 ಅಂತ ಇದೆ, ಅಂದರೆ 60 ಇದೆ ಮಕ್ಕಳೇ. 60 8ರ ಮಧ್ಯೆಯಲ್ಲಿ ಹೋಗುತ್ತಾ ಮಕ್ಕಳೇ. 8 7 56 8 8 64 ಆಗುತ್ತೆ ಮಕ್ಕಳೇ. 60 ಭಾಗವಾಗೋದಿಲ್ಲ ಮಕ್ಕಳೇ, ಹಾಗಾಗಿ ಇದು ಇಲ್ಲ ಮಕ್ಕಳೇ. ನಂತರ ನೋಡಿ 839 ಇದೆ ಮಕ್ಕಳೇ, ಅದನ್ನು ನೋಡೋಣ. 839 ನೋಡಿ ಮಕ್ಕಳೇ. 8 1 8 8ರಲ್ಲಿ 8 ಹೋದರೆ 0, 3ನ್ನು ಕೆಳಗಡೆ ಇಳಿಸ್ಕೊಳ್ಳಿ. 8 0 0 3ಕ್ಕೆ 3, 9ನ್ನು ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 39 ಆಯಿತು ನೋಡಿ. 8 4 32 9ರಲ್ಲಿ 2 ಹೋದರೆ 7 ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಶೇಷ 7 ಉಳಿದಿದೆ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ನೋಡಿ ಇಲ್ಲ ನೋಡಿ ಮಕ್ಕಳೇ. ನಂತರ ಸಂಖ್ಯೆ 9ರಿಂದ ಈ ಸಂಖ್ಯೆಗಳು ಭಾಗವಾಗುತ್ತೋ ಇಲ್ವೋ ಅಂತ ನೋಡೋಣ ಮಕ್ಕಳೇ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಅಂಕೆಗಳ ಮೊತ್ತವನ್ನ ನಾವು 9ರಿಂದ ಭಾಗಿಸಬೇಕು ಮಕ್ಕಳೇ. ನೋಡಿ ಇಲ್ಲಿ 990 ಇದೆ. ಇದನ್ನ ಹೇಗೆ ಮಾಡೋದು ಮಕ್ಕಳೇ? ನೋಡಿ 9 + 9 + 0 ಎಷ್ಟಾಗುತ್ತೆ ಮಕ್ಕಳೇ? 18 ಆಗುತ್ತೆ. 18 9ರಿಂದ ಭಾಗವಾಗುತ್ತಾ ಮಕ್ಕಳೇ? ನೋಡಿ 9 1 9 9 2 18 ನೋಡಿ ನಿಶೇಷವಾಗಿ ಭಾಗವಾಗಿದೆ. ಹಾಗಾದ್ರೆ ಇದು ಹೌದು ಮಕ್ಕಳೇ. ನಂತರ ನೋಡಿ ಮಕ್ಕಳೇ 1 + 5 + 8 + 6 ಎಷ್ಟಾಗುತ್ತೆ ಮಕ್ಕಳೇ? 20 ಆಗುತ್ತೆ ಮಕ್ಕಳೇ. 20 9ರಿಂದ ಭಾಗವಾಗುತ್ತಾ ಮಕ್ಕಳೇ?
ಇಲ್ಲ ಮಕ್ಕಳೇ, 9ರಿಂದ ಭಾಗವಾಗೋಲ್ಲ. 9 2 18, ಇಲ್ಲಿ 2 ಉಳಿಯುತ್ತೆ ಮಕ್ಕಳೇ, ಹಾಗಾಗಿ ಇದು ಇಲ್ಲ ಮಕ್ಕಳೇ. ನಂತರ ನೋಡಿ 2 + 7 + 5 ಎಷ್ಟಾಗುತ್ತೆ ಮಕ್ಕಳೇ? 14 ಆಗುತ್ತೆ ಮಕ್ಕಳೇ. 14 9ರಿಂದ ಭಾಗವಾಗುತ್ತೆ ಮಕ್ಕಳೇ. 9 1 9, 9 2 18 ಆಗುತ್ತೆ ಮಕ್ಕಳೇ, ಇದು ಸಹ ಇಲ್ಲ ಮಕ್ಕಳೇ. ನಂತರ ನೋಡಿ ಮಕ್ಕಳೇ 6 + 6 + 8 + 6 ಕೂಡಿಸಿ ಮಕ್ಕಳೇ 26 ಆಗುತ್ತೆ. 26 9ರಿಂದ ಭಾಗವಾಗುತ್ತಾ ಮಕ್ಕಳೇ? ನೋಡಿ 9 1 9, 9 2 18, 9 3 27 ಆಗುತ್ತೆ ಮಕ್ಕಳೇ, ಹಾಗಾಗಿ ಇದು ಭಾಗವಾಗೋಲ್ಲ ಮಕ್ಕಳೇ, ಇದು ಸಹ ಇಲ್ಲ ಮಕ್ಕಳೇ. ಮಕ್ಕಳೇ 6 + 3 + 9 + 2 + 1 + 0 ಇವುಗಳನ್ನು ಕೂಡಿ ಮಕ್ಕಳೇ 21 ಆಗುತ್ತೆ. 21 9ರಿಂದ ಭಾಗವಾಗುತ್ತಾ ಮಕ್ಕಳೇ? 9 1 9, 9 2 18, 9 3 27 ಆಗುತ್ತೆ ಮಕ್ಕಳೇ ಅಲ್ವಾ, ಇದು ಸಹ ಇಲ್ಲ ಮಕ್ಕಳೇ. ನೋಡಿ ಇದು ಸಹ ಇಲ್ಲ. 2 + 9 + 7 + 1 + 4 + 1 ಎಷ್ಟಾಗುತ್ತೆ ಮಕ್ಕಳೇ? 24 ಆಗುತ್ತೆ ಮಕ್ಕಳೇ, ಇದು ಸಹ 9ರಿಂದ ಭಾಗವಾಗೋಲ್ಲ ಮಕ್ಕಳೇ. 9 1 9, 9 2 18, 9 3 27 ಆಗುತ್ತೆ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ನಂತರದ ಸಂಖ್ಯೆಯನ್ನು ಗಮನಿಸಿ ಮಕ್ಕಳೇ. ನೋಡಿ 2 + 8 + 5 + 6 ಈ ಸಂಖ್ಯೆಯನ್ನು ಕೂಡಿಸಿ ಮಕ್ಕಳೇ 21 ಆಗುತ್ತೆ ಮಕ್ಕಳೇ. 21 9ರಿಂದ ಭಾಗವಾಗುತ್ತಾ ಮಕ್ಕಳೇ? ಇಲ್ಲ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ. ನೋಡಿ ಇಲ್ಲ. ನಂತರ ಇಲ್ಲಿ 3 + 0 + 6 + 0 ಕೂಡಿಸಿ ಮಕ್ಕಳೇ 9 ಆಗುತ್ತೆ. ಇದು 9ರಿಂದ ಭಾಗವಾಗುತ್ತಾ ಮಕ್ಕಳೇ? ಭಾಗವಾಗುತ್ತೆ ಮಕ್ಕಳೇ. 9 1 9, ಇಲ್ಲೂ ಸಹ 9 1 9 ನೋಡಿ ಇದು ಭಾಗವಾಗುತ್ತೆ ಮಕ್ಕಳೇ, ಹಾಗಾಗಿ ಇದು ಹೌದು. ನಂತರ ನೋಡಿ 4 + 0 + 6 + 8 + 3 + 9 ಇವುಗಳನ್ನು ಕೂಡಿ ಮಕ್ಕಳೇ ಕೂಡಿದಾಗ 30 ಬರುತ್ತೆ ಮಕ್ಕಳೇ. 30 9ರಿಂದ ಭಾಗವಾಗುತ್ತಾ ಮಕ್ಕಳೇ? 9 3 27, 9 4 36 ಆಗುತ್ತೆ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ನೋಡಿದ್ರಲ್ವಾ 9ರಿಂದ ಹೇಗೆ ಭಾಗವಾಗುತ್ತಾ ಇಲ್ಲೋ ಅಂತ ಕಂಡುಹಿಡಿಯೋದು ಅಂತ. ನಂತರ 10 ನೋಡಿ ಮಕ್ಕಳೇ, 10ರಿಂದ ಈ ಸಂಖ್ಯೆಗಳು ಭಾಗವಾಗುತ್ತೋ ಇಲ್ಲೋ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ, ಬಿಡಿ ಸ್ಥಾನದಲ್ಲಿ 0 ಇದ್ರೆ ಅದು 10ರಿಂದ ಭಾಗವಾಗುತ್ತೆ ಮಕ್ಕಳೇ. ನೋಡಿ ಬಿಡಿ ಸ್ಥಾನದಲ್ಲಿ 0 ಇದೆ, ಹಾಗಾಗಿ ಹೌದು ಮಕ್ಕಳೇ. ಇಲ್ಲಿ 6 ಇದೆ ಮಕ್ಕಳೇ, ಹಾಗಾಗಿ ಇಲ್ಲ. ಇಲ್ಲಿ 5 ಇದೆ ಮಕ್ಕಳೇ, ಹಾಗಾಗಿ ಇಲ್ಲ. 6 ಇದೆ, ಹಾಗಾಗಿ ಇಲ್ಲ. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ ಮಕ್ಕಳೇ, ಹಾಗಾಗಿ ಹೌದು. ಇದು ಇಲ್ಲ ಮಕ್ಕಳೇ. ಇಲ್ಲಿ 6 ಇದೆ ಮಕ್ಕಳೇ, ಹಾಗಾಗಿ ಇಲ್ಲ. ಇಲ್ಲಿ 0 ಇದೆ ಮಕ್ಕಳೇ, ಹಾಗಾಗಿ ಹೌದು. ಇಲ್ಲಿ 9 ಇದೆ ಮಕ್ಕಳೇ, ಹಾಗಾಗಿ ಇಲ್ಲ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? 10ರಿಂದ ಭಾಗವಾಗಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ನಂತರ 11ರಿಂದ ಈ ಸಂಖ್ಯೆ ಭಾಗವಾಗುತ್ತೋ ಇಲ್ವೋ ಅಂತ ನೋಡೋಣ. ನೋಡಿ ಇಲ್ಲಿ 990 ಇದೆ ಮಕ್ಕಳೇ. ಇದನ್ನು ಹೇಗೆ ಮಾಡೋದು ಮಕ್ಕಳೇ? ಇದನ್ನು ಬೆಸಸ್ಥಾನ, ಇದು ಸರಿಸ್ಥಾನ, ಬೆಸಸ್ಥಾನ ಅಂತ ಹೇಳ್ತೀವಿ ಮಕ್ಕಳೇ ಅಲ್ವಾ. ಈ ಸ್ಥಾನವನ್ನು ಮತ್ತು ಈ ಸ್ಥಾನವನ್ನು ಕೂಡಬೇಕು ಮಕ್ಕಳೇ. ನಂತರ ಕೂಡಿ ಈ ಸ್ಥಾನದಿಂದ ಕಳಿಬೇಕು ಮಕ್ಕಳೇ. ನೋಡಿ 9 + 0 ಕೂಡಿದ್ರೆ ಎಷ್ಟಾಗುತ್ತೆ? 9 ಆಗುತ್ತೆ ಮಕ್ಕಳೇ. ಮೈನಸ್ ಸಮಸ್ಥಾನ ಅಂದರೆ 9ನ್ನು ಕಳಿಬೇಕು. 9ರಲ್ಲಿ 9ನ್ನು ಕಳೆದ್ರೆ 0 ಮಕ್ಕಳೇ. 0 ಬಂದರೆ ಅದು 11ರಿಂದ ಭಾಗವಾಗುತ್ತೆ ಮಕ್ಕಳೇ. ನಂತರ 11 ಬಂದ್ರೂ ಸಹ ವ್ಯತ್ಯಾಸ 11 ಬಂದ್ರೂ ಸಹ ಅದು 11ರಿಂದ ಭಾಗವಾಗುತ್ತೆ. ಅಥವಾ 11ರ ಗುಣಕಗಳು ಅಂದರೆ 11, 22, 33, 44 ವ್ಯತ್ಯಾಸದಲ್ಲಿ 11ರ ಗುಣಕಗಳು ಬಂದರೂ ಸಹ ಅದು 11ರಿಂದ ಭಾಗವಾಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಮೊದಲನೇದು 990, ಇದು ಹೌದು ಮಕ್ಕಳೇ. 0 ಬಂದಿದೆ, ಹಾಗಾಗಿ ಹೌದು. ನಂತರ ನೋಡಿ 1586 ಅಂತ ಇದೆ ಮಕ್ಕಳೇ. ಈ ಸಂಖ್ಯೆನ ಕೂಡಬೇಕು ಮತ್ತು ಈ ಸಂಖ್ಯೆ ಕೂಡಬೇಕು ಮಕ್ಕಳೇ. ನೋಡಿ 6ಕ್ಕೆ 5 ಕೂಡಿದ್ರೆ 11 ಮಕ್ಕಳೇ. ನಂತರ 8ಕ್ಕೆ 1 ಕೂಡಿದ್ರೆ 9. ವ್ಯತ್ಯಾಸ ಎಷ್ಟು ಬಂತು ಮಕ್ಕಳೇ? ಅಂದರೆ 2 ಮಕ್ಕಳೇ. 11ರ ಮಗ್ಗಿಯಲ್ಲಿ 2 ಹೋಗುತ್ತಾ ಮಕ್ಕಳೇ? ಇಲ್ಲ ಮಕ್ಕಳೇ, ಹಾಗಾಗಿ ಇಲ್ಲ ಮಕ್ಕಳೇ. 275 ನೋಡಿ 5 + 2 ಎಷ್ಟಾಗುತ್ತೆ ಮಕ್ಕಳೇ? 7 ಮೈನಸ್ 7. 7ರಲ್ಲಿ 7ನ್ನು ಕಳೆದ್ರೆ 0 ಮಕ್ಕಳೇ. ಇಲ್ಲಿ 0 ಬಂದಿದೆ ಮಕ್ಕಳೇ, ಹಾಗಾಗಿ ಇಲ್ಲಿ ಹೌದು ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ.
6ಕ್ಕೆ 6 ಕೂಡಿದ್ರೆ 12 ಮೈನಸ್ 8ಕ್ಕೆ 6 ಕೂಡಿದ್ರೆ 14. ವ್ಯತ್ಯಾಸ ಎಷ್ಟು ಬರುತ್ತೆ ಮಕ್ಕಳೇ? -2 ಬರುತ್ತೆ. 11ರ ಮಧ್ಯೆಯಲ್ಲಿ ಈ -2 ಹೋಗಲ್ಲ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ನೋಡಿ, ಇಲ್ಲ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ನೋಡಿ, 2 2ಕ್ಕೆ 3 ಕೂಡಿದ್ರೆ 5 ಮಕ್ಕಳೇ, ಮೈನಸ್ 1ಕ್ಕೆ 9 ಕೂಡಿದ್ರೆ 10, 10ಕ್ಕೆ 6 ಕೂಡಿದ್ರೆ 16. ನೋಡಿ ಮಕ್ಕಳೇ, 5ರಲ್ಲಿ 16 ಕಳೆದ್ರೆ -11 ಮಕ್ಕಳೇ, ವ್ಯತ್ಯಾಸ -11 ಬರುತ್ತೆ. ಇದು ಸಹ 11ರ ಮಧ್ಯೆಯಲ್ಲಿ ಭಾಗವಾಗುತ್ತೆ ಮಕ್ಕಳೇ. ನಂತರ ನೋಡಿ, 2 9 7 1 4 1. 1ಕ್ಕೆ 1 ಕೂಡಿದ್ರೆ 2, 2ಕ್ಕೆ 9 ಕೂಡಿದ್ರೆ 11 ಮಕ್ಕಳೇ, 11 ಮೈನಸ್ ನೋಡಿ 4ಕ್ಕೆ 7 ಕೂಡಿದ್ರೆ 11 ಮಕ್ಕಳೇ, 11ಕ್ಕೆ 2 ಕೂಡಿದ್ರೆ 13. 11ರಲ್ಲಿ 13 ಕಳೆದ್ರೆ -2 ಮಕ್ಕಳೇ, -2 11ರಲ್ಲಿ ಭಾಗವಾಗೋದಿಲ್ಲ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ ಮಕ್ಕಳೇ. ನೋಡಿ, ಇಲ್ಲ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 2 8 5 6. ನೋಡಿ, 6ಕ್ಕೆ 8 ಕೂಡಿದ್ರೆ 14, 5ಕ್ಕೆ 2 ಕೂಡಿದ್ರೆ 7. ನೋಡಿ ಮಕ್ಕಳೇ, 14ರಲ್ಲಿ 7 ಕಳೆದ್ರೆ 7 ಮಕ್ಕಳೇ. 11ರ ಮಧ್ಯೆಯಲ್ಲಿ 7 ಭಾಗವಾಗುತ್ತಾ ಮಕ್ಕಳೇ? ಇಲ್ಲ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 3 0 6 0. ನೋಡಿ ಮಕ್ಕಳೇ, 0 ಮೈನಸ್ 6ಕ್ಕೆ 3 ಕೂಡಿದ್ರೆ 9. ನೋಡಿ ಮಕ್ಕಳೇ, 0ಯಲ್ಲಿ 9 ಕಳೆದ್ರೆ 9 ಬರುತ್ತೆ. 9 11ರ ಮಧ್ಯೆಯಲ್ಲಿ ಬರುತ್ತಾ ಮಕ್ಕಳೇ? ಇಲ್ಲ ಮಕ್ಕಳೇ, ಹಾಗಾಗಿ ಇದು ಸಹ ಇಲ್ಲ. ನಂತರ ನೋಡಿ, 9ಕ್ಕೆ 8 ಕೂಡಿದ್ರೆ 17 ಮಕ್ಕಳೇ, 17ಕ್ಕೆ 0 ಕೂಡಿದ್ರೆ 17 ಬರುತ್ತೆ. 17 ಮೈನಸ್ 3ಕ್ಕೆ 6 ಕೂಡಿದ್ರೆ 9, 9ಕ್ಕೆ 4 ಕೂಡಿದ್ರೆ 13. ನೋಡಿ ಮಕ್ಕಳೇ, 17ರಲ್ಲಿ 13 ಕಳೆದ್ರೆ 4 ಮಕ್ಕಳೇ. ನೋಡಿ ಮಕ್ಕಳೇ, 4 11ರ ಮಧ್ಯೆಯಲ್ಲಿ ಭಾಗವಾಗುತ್ತಾ ಮಕ್ಕಳೇ? ಇಲ್ಲ ಮಕ್ಕಳೇ, ಹಾಗಾಗಿ ಇದು ಸಹ 11ರಿಂದ ಭಾಗವಾಗೋದಿಲ್ಲ, ಹಾಗಾಗಿ ಇಲ್ಲ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೀವು ಸಹ ಈ ಎಲ್ಲ ಲೆಕ್ಕಗಳನ್ನು ಪರೀಕ್ಷಿಸಿ ಇಲ್ಲಿ ಹೌದು ಅಥವಾ ಇಲ್ಲವನ್ನ ಬರೆಯಿರಿ ಮಕ್ಕಳೇ. ನೋಡಿ ಮಕ್ಕಳೇ, ಪ್ರಶ್ನೆ 2 ಗಮನಿಸಿ. ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 4ರಿಂದ 8ರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ ಅಂತ ಇದೆ ಮಕ್ಕಳೇ. 4ರಿಂದ ಭಾಗವಾಗುವಿಕೆಯ ನಿಯಮ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, 4ರಿಂದ ಭಾಗವಾಗುವಿಕೆಯ ನಿಯಮ ನೋಡಿ. 3 ಅಥವಾ ಹೆಚ್ಚು ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ 2 ಅಂಕಿಗಳಿಂದಾದ ಸಂಖ್ಯೆಯು 4ರಿಂದ ಭಾಗವಾದರೆ ಆ ಸಂಖ್ಯೆಯು 4ರಿಂದ ಭಾಗವಾಗುವುದು. ಅದೇ ರೀತಿಯಲ್ಲಿ 8ರ ನಿಯಮ ನೋಡಿ ಮಕ್ಕಳೇ. 4 ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಗಳ ಕೊನೆಯ 3 ಅಂಕಿಗಳಿಂದ ಉಂಟಾಗುವ ಸಂಖ್ಯೆಯು 8ರಿಂದ ಭಾಗವಾದರೆ ಆ ಸಂಖ್ಯೆಗಳು 8ರಿಂದ ಭಾಗವಾಗುವವು ಮಕ್ಕಳೇ. ನೋಡಿ ಮಕ್ಕಳೇ, 4ರಿಂದ ಭಾಗವಾಗುತ್ತಾ ಅಂತ ನೋಡ್ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಸಂಖ್ಯೆಯ ಬಿಡಿ ಮತ್ತು 10ರ ಸ್ಥಾನ 2 ಸ್ಥಾನವನ್ನ ನೋಡ್ಬೇಕು, 2 ಅಂಕಿಯನ್ನ ನೋಡ್ಬೇಕು ಮಕ್ಕಳೇ. 8ರಿಂದ ಭಾಗವಾಗುತ್ತಾ ಅಂತಂದು ಪರೀಕ್ಷಿಸಬೇಕಂದ್ರೆ ನಾವು 3 ಅಂಕಿಯನ್ನ 8ರಿಂದ ಭಾಗಿಸ್ಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 572 ಇದೆ. ನೋಡಿ, ಇದರಲ್ಲಿ 4ರಿಂದ ಭಾಗಿಸ್ಬೇಕಂದ್ರೆ 72 ಸಂಖ್ಯೆಯನ್ನ ತೆಗೆದುಕೊಳ್ಬೇಕು. ನೋಡಿ, 72ನ್ನ 4ರಿಂದ ಭಾಗಿಸಿ. 4 1 4, 7ರಲ್ಲಿ 4ನ್ನ ಕಳೆದ್ರೆ 3 ಮಕ್ಕಳೇ, 2ನ್ನ ಕೆಳಗಡೆ ಇಳಿಸ್ಕೊಳ್ಳಿ. 4 8 32. ನೋಡಿ ಮಕ್ಕಳೇ, ನಿಶೇಷವಾಗಿ ಭಾಗವಾಗಿದೆ ಅಲ್ವಾ? ಅದೇ ರೀತಿ 8ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. 8ರಿಂದ ಭಾಗವಾಗುತ್ತಾ ಅಂತ ನೋಡ್ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಯ 3 ಅಂಕಿಗಳನ್ನ ನಾವು ನೋಡ್ಬೇಕಾಗುತ್ತೆ. ಬಿಡಿ 10 100ರ ಸ್ಥಾನವನ್ನು ಸಹ ನಾವು 8ರಿಂದ ಭಾಗಿಸ್ಬೇಕಾಗುತ್ತೆ ಮಕ್ಕಳೇ. ನೋಡಿ, 8 7 56, 7ರಲ್ಲಿ 6ನ್ನ ಕಳೆದ್ರೆ 1 ಮಕ್ಕಳೇ. ಇಲ್ಲಿ 5ರಲ್ಲಿ 5ನ್ನ ಕಳೆದ್ರೆ 0, 2ನ್ನ ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ, 12 ಆಗುತ್ತೆ. 8 1 8. ನೋಡಿ ಮಕ್ಕಳೇ, 12ರಲ್ಲಿ 8ನ್ನ ಕಳೆದ್ರೆ 4 ಮಕ್ಕಳೇ. ಇಲ್ಲಿ ಶೇಷ 4 ಉಳಿದಿದೆ ಮಕ್ಕಳೇ. ನೋಡಿ, ನಿಶೇಷವಾಗಿ ಭಾಗವಾಗಿರೋದು ಯಾವುದು ಮಕ್ಕಳೇ? 4ರಿಂದ ಭಾಗವಾಗಿರೋದಲ್ವಾ? ಹಾಗಾಗಿ ನೋಡಿ 572 ಇದು 4ರಿಂದ ಭಾಗವಾಗುತ್ತದೆ. ನಂತರ 2ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಈ ಸಂಖ್ಯೆಯಲ್ಲಿ 4ರಿಂದ ಭಾಗವಾಗಬೇಕಂದ್ರೆ 2 ಅಂಕಿ ನೋಡಬೇಕು. 52, 4 1 4, 5ರಲ್ಲಿ 4ನ್ನ ಕಳೆದ್ರೆ 1 ಮಕ್ಕಳೇ, 2ನ್ನ ಕೆಳಗಡೆ ಇಳಿಸ್ಕೊಳ್ಳಿ. 4 3 12 ಅಲ್ವಾ? ಇಲ್ಲಿ ನಿಶೇಷವಾಗಿ ಭಾಗವಾಗಿದೆ ಮಕ್ಕಳೇ.
ನಂತರ 8ರಿಂದ ಭಾಗವಾಗುತ್ತಾ ಅಂತ ಪರೀಕ್ಷಿಸಿ ಮಕ್ಕಳೇ. 8ರಿಂದ ಭಾಗವಾಗುತ್ತಾ ಅಂತ ನೋಡ್ಬೇಕಂದ್ರೆ ನಾವು ಕೊನೆಯ 3 ಅಂಕಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ 352 ನೋಡಿ ಮಕ್ಕಳೇ. 8 4 32, 5ರಲ್ಲಿ 2 ಹೋದ್ರೆ 3 ಮಕ್ಕಳೇ, 3ರಲ್ಲಿ 3 ಹೋದ್ರೆ 0. ನಂತರ 2ನ್ನ ಕೆಳಗಡೆ ಇಳಿಸ್ಕೋಬೇಕು ಮಕ್ಕಳೇ. 8 4 32, 32ರಲ್ಲಿ 32ನ್ನ ಕಳೆದ್ರೆ 0 ಮಕ್ಕಳೇ. ಇಲ್ಲೂ ಸಹ ಶೇಷ 0 ಬಂದಿದೆ, ಇಲ್ಲೂ ಸಹ ಶೇಷ 0 ಬಂದಿದೆ ಮಕ್ಕಳೇ. 4 ಮತ್ತು 8 ಎರಡರಿಂದಲೂ ಸಹ ನಿಶೇಷವಾಗಿ ಭಾಗವಾಗುತ್ತೆ ಅಲ್ವಾ. ನೋಡಿ ಮಕ್ಕಳೇ, 7,26,352 ಇದು 4 ಮತ್ತು 8ರಿಂದ ಭಾಗವಾಗುತ್ತದೆ ಅಂತ ಬರೀಬೇಕು ಮಕ್ಕಳೇ. ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 5,500ನ್ನ ಕೊಟ್ಟಿದ್ದಾರೆ ನೋಡಿ. 4ರಿಂದ ಭಾಗವಾಗಬೇಕು ಅಂದ್ರೆ ಕೊನೆಯ 2 ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ 4 0 ಮಕ್ಕಳೇ, ಇದು 4ರಿಂದ ಭಾಗವಾಗುತ್ತೆ. ನಂತರ 8ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. ಕೊನೆಯ 3 ಸಂಖ್ಯೆಗಳನ್ನ ತೆಗೆದುಕೊಳ್ಳಿ. 8 6 48, ಇಲ್ಲಿ 2 ಉಳಿಯುತ್ತೆ ಮಕ್ಕಳೇ. ನಂತರ 0ನ ಕೆಳಗಡೆ ಇಳಿಸ್ಕೊಳ್ಳಿ, 20 ಆಗುತ್ತೆ. 8 2 16, 20ರಲ್ಲಿ 16ನ್ನ ಕಳೆದ್ರೆ 4 ಮಕ್ಕಳೇ. ಇಲ್ಲಿ ಶೇಷ 4 ಉಳಿದಿದೆ ಅಲ್ವಾ. ಹಾಗಾಗಿ ಇದು 4ರಿಂದ ಮಾತ್ರ ಭಾಗವಾಗುತ್ತೆ ಮಕ್ಕಳೇ. 5,500 ಇದು 4ರಿಂದ ಭಾಗವಾಗುತ್ತೆ, 8ರಿಂದ ಭಾಗವಾಗೋದಿಲ್ಲ ಮಕ್ಕಳೇ. ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 6,000 ಇದೆ ನೋಡಿ. ಕೊನೆಯ 2 ಸೊನ್ನೆಗಳನ್ನ ತೆಗೆದುಕೊಳ್ಬೇಕಲ್ಲ. 1 0ಯಿಂದ ನಾನು ತೋರಿಸ್ತಾ ಇದ್ದೀನಿ. 4 0 0 ನೋಡಿ ಮಕ್ಕಳೇ. ಇಲ್ಲಿ ಶೇಷ 0 ಬಂದಿದೆ. ನಂತರ 8ರಿಂದ ಭಾಗವಾಗುತ್ತಾ ನೋಡಿ ಮಕ್ಕಳೇ. 8 0 0, ಇಲ್ಲೂ ಸಹ ಶೇಷ 0 ಬಂದಿದೆ ಮಕ್ಕಳೇ. ಹಾಗಾಗಿ 6,000 ಇದು 4 ಮತ್ತು 8ರಿಂದ ಭಾಗವಾಗುತ್ತದೆ ಮಕ್ಕಳೇ. ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 59ನ್ನ 4ರಿಂದ ಭಾಗಿಸಿ. 4 1 4, 1 ಉಳಿಯುತ್ತೆ. 9ನ್ನ ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 4 4 16, 19ರಲ್ಲಿ 16ನ್ನ ಕಳೆದ್ರೆ 3 ಮಕ್ಕಳೇ. ಇಲ್ಲಿ ಶೇಷ 3 ಉಳಿದಿದೆ ಮಕ್ಕಳೇ. ನಂತರ 8ರಿಂದ ಭಾಗವಾಗುತ್ತಾ ಅಂತ 3 ಅಂಕಿಗಳನ್ನ ತೆಗೆದುಕೊಂಡ್ಬಿಟ್ಟು ನೋಡಿ ಮಕ್ಕಳೇ. 8 1 8, 15ರಲ್ಲಿ 8 ಹೋದ್ರೆ 7 ಮಕ್ಕಳೇ. ನಂತರ 9ನ್ನು ಕೆಳಗಡೆ ಇಳಿಸ್ಕೊಳ್ಳಿ. 8 9 72, ಇಲ್ಲೂ ಸಹ ನೋಡಿ ಮಕ್ಕಳೇ. 79ರಲ್ಲಿ 72ನ್ನ ಕಳೆದ್ರೆ 7 ಮಕ್ಕಳೇ. ಇಲ್ಲೂ ಸಹ ಶೇಷ ಉಳಿದಿದೆ, ಇಲ್ಲೂ ಸಹ ಶೇಷ ಉಳಿದಿದೆ ಮಕ್ಕಳೇ. ಹಾಗಾಗಿ ಸಂಖ್ಯೆಯು 4 ಮತ್ತು 8ರಿಂದ ಭಾಗವಾಗುವುದಿಲ್ಲ ಮಕ್ಕಳೇ. ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 60 ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ಮಕ್ಕಳೇ. 4 1 4, 6ರಲ್ಲಿ 4ನ್ನ ಕಳೆದ್ರೆ 2 ಮಕ್ಕಳೇ. 0ನ ಕೆಳಗಡೆ ಇಳಿಸ್ಕೊಳ್ಳಿ. 4 5 20 ಮಕ್ಕಳೇ. ನಿಶೇಷವಾಗಿ ಭಾಗವಾಗಿದೆ. ನಂತರ 8ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. 560 ಹಾಕೊಳ್ಳಿ ಮಕ್ಕಳೇ. 8 7 56, 56ರಲ್ಲಿ 56ನ್ನ ಕಳೆದ್ರೆ 0 ಮಕ್ಕಳೇ. 0ನ ಕೆಳಗಡೆ ಇಳಿಸ್ಕೊಳ್ಳಿ. 8 0 0 ನೋಡಿ ಮಕ್ಕಳೇ. ಶೇಷ 0 ಬಂದಿದೆ. ಹಾಗಾದ್ರೆ ಈ ಸಂಖ್ಯೆಯು 4 ಮತ್ತು 8ರಿಂದಲೂ ಸಹ ಭಾಗವಾಗುತ್ತದೆ ಮಕ್ಕಳೇ. ಜಿ ಲೆಕ್ಕವನ್ನು ಗಮನಿಸಿ. 21,084 ಇದೆ. ಇಲ್ಲಿ ನಾವು 4ರಿಂದ ಭಾಗಿಸ್ಬೇಕಂದ್ರೆ ಕೊನೆಯ 2 ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು. 84, 4 2 8, 8ರಲ್ಲಿ 8 ಹೋದ್ರೆ 0 ಮಕ್ಕಳೇ. 4ನ್ನ ಕೆಳಗಡೆ ಇಳಿಸ್ಕೊಳ್ಳಿ. 4 1 4 ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಶೇಷ 0 ಬಂದಿದೆ. ನಿಶೇಷವಾಗಿ ಭಾಗವಾಗಿದೆ ಅಲ್ವಾ ಮಕ್ಕಳೇ. ನಂತರ 8ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. 8ರಿಂದ ಭಾಗವಾಗುತ್ತಾ ಅಂತ ನೋಡ್ಬೇಕಂದ್ರೆ ಕೊನೆಯ 3 ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಬೇಕು. ಅಂದ್ರೆ 8 1 8 ಮಕ್ಕಳೇ. 8ರಲ್ಲಿ 8 ಹೋದ್ರೆ 0. ನಂತರ 4ನ್ನ ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 8 0 0, 4ರಲ್ಲಿ 0ನ ಕಳೆದ್ರೆ 4 ಬರುತ್ತೆ ಮಕ್ಕಳೇ. ಇಲ್ಲಿ ಶೇಷ 4 ಬಂದಿದೆ ಮಕ್ಕಳೇ. ಹಾಗಾಗಿ ನೋಡಿ 21,084 ಇದು 4ರಿಂದ ಭಾಗವಾಗುತ್ತೆ ಮಕ್ಕಳೇ, 8ರಿಂದ ಭಾಗವಾಗುವುದಿಲ್ಲ ಮಕ್ಕಳೇ. ನಂತರ ಹೆಚ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ನೋಡಿ ಕೊನೆಯ 2 ಸಂಖ್ಯೆಗಳನ್ನ ತೆಗೆದುಕೊಳ್ಳಿ. 72, 4 1 4, 7ರಲ್ಲಿ 4ನ್ನ ಕಳೆದ್ರೆ 3 ಮಕ್ಕಳೇ. 2ನ್ನ ಕೆಳಗಡೆ ಇಳಿಸ್ಕೊಳ್ಳಿ. 32 ಆಗುತ್ತೆ. 4 8 32 ನೋಡಿ ನಿಶೇಷವಾಗಿ ಭಾಗವಾಗಿದೆ. 4ರಿಂದ ಇದು ಭಾಗವಾಗುತ್ತೆ ಮಕ್ಕಳೇ. 8ರಿಂದ ಅಂದ್ರೆ ಕೊನೆಯ 3 ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು. 8 9 72 ಮಕ್ಕಳೇ. ಇಲ್ಲೂ ಸಹ ನಿಶೇಷವಾಗಿ ಭಾಗವಾಗಿದೆ ಮಕ್ಕಳೇ. ಹಾಗಾಗಿ ಈ ಸಂಖ್ಯೆ 4 ಮತ್ತು 8ರಿಂದ ಭಾಗವಾಗುತ್ತೆ ಮಕ್ಕಳೇ. ನಂತರ ಐ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 4ರಿಂದ ಭಾಗವಾಗುವಿಕೆ ಅಂದ್ರೆ ಕೊನೆಯ 2 ಸಂಖ್ಯೆಗಳನ್ನ ತೆಗೆದುಕೊಳ್ತೀವಿ. ಕೊನೆಗೆ 2 ಸೊನ್ನೆಗಳಿವೆ. ನಾವು 2 ಸೊನ್ನೆಗಳನ್ನ ಬರೆದುಕೊಂಡ್ರು ಸಹ ಉತ್ತರ ಅದೇ ಬರುತ್ತೆ. 1 0 ಬರೆದ್ರು ಸಹ ಅದೇ ಉತ್ತರ ಬರುತ್ತೆ ಮಕ್ಕಳೇ. ಹಾಗಾಗಿ ಇಲ್ಲಿ 1 0ಯನ್ನು ಮಾತ್ರ ಬರೆದುಕೊಂಡಿದ್ದೀನಿ. 4 0 0, ಶೇಷ 0 ಬಂದಿದೆ ಮಕ್ಕಳೇ. ನಂತರ 8ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. 8 8 64, 70ರಲ್ಲಿ 64 ಹೋದ್ರೆ 6 ಮಕ್ಕಳೇ. 0ನ ಕೆಳಗಡೆ ಇಳಿಸ್ಕೊಳ್ಳಿ. ನಂತರ 8 7 56, ಇಲ್ಲಿ ಸಹ ಶೇಷ 4 ಉಳಿದಿದೆ ಮಕ್ಕಳೇ. 1700 ಇದು 4ರಿಂದ ಭಾಗವಾಗುತ್ತೆ ಮಕ್ಕಳೇ. ನಂತರ ಜೆ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 4 1 4, 5ರಲ್ಲಿ 4 ಹೋದ್ರೆ 1 ಮಕ್ಕಳೇ. 0ನ ಕೆಳಗಡೆ ಇಳಿಸ್ಕೊಳ್ಳಿ. 4 2 8, 10ರಲ್ಲಿ 8 ಹೋದ್ರೆ 2 ಮಕ್ಕಳೇ. ಶೇಷ 2 ಉಳಿದಿದೆ. ನಂತರ 8ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. ಕೊನೆಯ 3 ಸಂಖ್ಯೆಗಳನ್ನ ತೆಗೆದುಕೊಳ್ಳಿ. 150, 8 1 8,
15ರಲ್ಲಿ 8 ಹೋದ್ರೆ 7 ಮಕ್ಕಳೇ. 0ನ ಕೆಳಗಡೆ ಇಳಿಸ್ಕೊಳ್ಳಿ. 70 ಆಗುತ್ತೆ. 8 8 64. 70ರಲ್ಲಿ 64 ಹೋದ್ರೆ 6 ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 4ರಿಂದಲೂ ಸಹ ಭಾಗವಾಗುವುದಿಲ್ಲ, 8ರಿಂದಲೂ ಸಹ ಭಾಗವಾಗುವುದಿಲ್ಲ, 2ರಲ್ಲೂ ಸಹ ಶೇಷ ಉಳಿದಿದೆ ಮಕ್ಕಳೇ. ಹಾಗಾಗಿ ನೋಡಿ 2150 ಇದು 4ರಿಂದ ಮತ್ತು 8ರಿಂದ ಭಾಗವಾಗುವುದಿಲ್ಲ ಅಂತ ಬರೆಯಿರಿ ಮಕ್ಕಳೇ. ನೋಡಿ ಮಕ್ಕಳೇ, ಈ ರೀತಿ ಬರೆಯಿರಿ. 4ರಿಂದ ಭಾಗವಾಗುವಿಕೆಯ ಲೆಕ್ಕಗಳು ಯಾವುವು ಮಕ್ಕಳೇ? A B C D F G H I ಮಕ್ಕಳೇ. 8ರಿಂದ ಭಾಗವಾಗುವಿಕೆಯ ಲೆಕ್ಕಗಳು ಯಾವ ಮಕ್ಕಳೇ? B D F H ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 6ರಿಂದ ಭಾಗವಾಗುತ್ತವೆಂದು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 6ರಿಂದ ಭಾಗವಾಗಬೇಕು ಅಂತಂದ್ರೆ ಆ ಸಂಖ್ಯೆ 2ರಿಂದಲೂ ಭಾಗವಾಗಿರ್ಬೇಕು ಮಕ್ಕಳೇ, 3ರಿಂದಲೂ ಭಾಗವಾಗೋದಕ್ಕೆ ಬರಬೇಕು. 2 ಮತ್ತು 3ರಿಂದ ಭಾಗವಾಗೋದಕ್ಕೆ ಆ ಸಂಖ್ಯೆ ಬರುತ್ತೆ ಅಂದ್ರೆ ಆ ಸಂಖ್ಯೆಯು 6ರಿಂದಲೂ ಸಹ ಭಾಗವಾಗುತ್ತೆ ಮಕ್ಕಳೇ. ನೀವು 2ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಅಂತ ನೀವು ಮೊದಲು ಕಂಡುಹಿಡ್ಕೊಳ್ಬೇಕು ಮಕ್ಕಳೇ. 2ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಮಕ್ಕಳೇ? ಅದನ್ನ ನೀವು ಹೇಗೆ ಕಂಡುಕೊಳ್ತೀರಾ ಮಕ್ಕಳೇ? ಸಂಖ್ಯೆಯ ಕೊನೆಯಲ್ಲಿ 0, 2, 4, 6 ಮತ್ತೆ 8 ಬಂದ್ರೆ ಆ ಸಂಖ್ಯೆಗಳು 2ರಿಂದ ಭಾಗವಾಗ್ತವಲ್ವಾ ಮಕ್ಕಳೇ? ನೋಡಿ 4, 8, 2, 0, 4, 0, 2 ಈ ಸಂಖ್ಯೆಗಳು 2ರಿಂದ ಭಾಗವಾಗ್ತವ ಮಕ್ಕಳೇ. ನೋಡಿ ಮಕ್ಕಳೇ, 5, 3 ಇಲ್ಲಿ 3 ಈ 3 ಸಂಖ್ಯೆಗಳನ್ನು ಬಿಟ್ಟು ಉಳಿದ ಎಲ್ಲಾ ಸಂಖ್ಯೆಗಳು ಸಹ 2ರಿಂದ ಭಾಗವಾಗ್ತವ ಮಕ್ಕಳೇ. ನೋಡಿ 2ರಿಂದ ಭಾಗವಾಗುವ ಸಂಖ್ಯೆಗಳನ್ನ ಬರೆದುಕೊಳ್ಳಿ ಮಕ್ಕಳೇ. 3ರಿಂದ ಭಾಗವಾಗುವಿಕೆಯ ಸಂಖ್ಯೆಗಳನ್ನ ಹೇಗೆ ಕಂಡುಕೊಳ್ಬೇಕು ಮಕ್ಕಳೇ? ನೋಡಿ 6ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಅಂದ್ರೆ 2ರಿಂದನೂ ಭಾಗವಾಗಬೇಕು ಮತ್ತೆ 3ರಿಂದನೂ ಸಹ ಭಾಗವಾಗಬೇಕಲ್ವಾ ಮಕ್ಕಳೇ? ಹಾಗಾಗಿ 2ರಿಂದ ಭಾಗವಾಗುವ ಸಂಖ್ಯೆಗಳಲ್ಲಿ 3ರಿಂದ ಭಾಗವಾಗುವ ಸಂಖ್ಯೆಗಳನ್ನ ಬರೆದುಕೊಳ್ಳೋಣ ಮಕ್ಕಳೇ. ಎ ಸಂಖ್ಯೆಯನ್ನು ಗಮನಿಸಿ ಮಕ್ಕಳೇ. 2 + 9 + 7 + 1 + 4 + 4 ಇದರ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? 27 ಆಗುತ್ತೆ ಮಕ್ಕಳೇ. 27 3ರಲ್ಲಿ ಭಾಗವಾಗುತ್ತೆ ಅಲ್ವಾ ಮಕ್ಕಳೇ? ಭಾಗವಾಗುತ್ತೆ. 3 9 27 ಭಾಗವಾಗುತ್ತೆ ಮಕ್ಕಳೇ. ಈ ಸಂಖ್ಯೆ 3ರಿಂದ ಭಾಗವಾಗುತ್ತೆ. ನಂತರ ಬಿ ನೋಡಿ ಮಕ್ಕಳೇ, 1 + 2 + 5 + 8 ಇದರ ಮೊತ್ತ 16 ಆಗುತ್ತೆ ಮಕ್ಕಳೇ. 16 3ರಲ್ಲಿ ಭಾಗವಾಗುತ್ತಾ ಮಕ್ಕಳೇ? ಇದು 3ರಲ್ಲಿ ಭಾಗವಾಗೋಲ್ಲ ಮಕ್ಕಳೇ. ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 9 + 0 + 1 + 3 + 5 + 2 ಎಷ್ಟಾಗುತ್ತೆ ಮಕ್ಕಳೇ? 20 ಆಗುತ್ತೆ ಮಕ್ಕಳೇ. 20 3ರ ಮಧ್ಯೆಯಲ್ಲಿ ಭಾಗವಾಗುತ್ತಾ ಮಕ್ಕಳೇ? ಇಲ್ಲ ಮಕ್ಕಳೇ. ನಂತರ ನೋಡಿ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 4, 3, 8, 7, 5, 0 ಇವುಗಳ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? ಇವುಗಳ ಮೊತ್ತ 27 ಆಗುತ್ತೆ ಮಕ್ಕಳೇ. 27 3ರಲ್ಲಿ ಭಾಗವಾಗುತ್ತೆ. 3 9 27 ಹೋಗುತ್ತೆ ಮಕ್ಕಳೇ. ಹಾಗಾಗಿ ಎಫ್ ಅನ್ನ ಬರೆದುಕೊಳ್ಳಿ ಮಕ್ಕಳೇ. ನಂತರ ಜಿ ನೋಡಿ ಮಕ್ಕಳೇ. 1 7 9 0 1 8 4 ಇವುಗಳ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? 30 ಆಗುತ್ತೆ ಮಕ್ಕಳೇ. 30 3ರ ಮಧ್ಯೆಯಲ್ಲಿ ಭಾಗವಾಗುತ್ತೆ ಅಲ್ವಾ? ಭಾಗವಾಗುತ್ತೆ. 3 10 30 ಹಾಗಾಗಿ ಈ ಸಂಖ್ಯೆಯನ್ನ ಬರೆದುಕೊಳ್ಳಿ ಮಕ್ಕಳೇ. ನಂತರ 6 3 9 2 1 0 ಇವುಗಳ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? ಇವುಗಳ ಮೊತ್ತ 21 ಆಗುತ್ತೆ ಮಕ್ಕಳೇ. 3 7 21 ಹೋಗುತ್ತೆ ಮಕ್ಕಳೇ. ಹಾಗಾಗಿ ಐ ಲೆಕ್ಕವನ್ನ ಬರೆದುಕೊಳ್ಳಿ ಮಕ್ಕಳೇ. ನಂತರ ಜೆ ನೋಡಿ ಮಕ್ಕಳೇ. 1 7 8 5 2 ಇವುಗಳ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? 23 ಆಗುತ್ತೆ ಮಕ್ಕಳೇ. 23 3ರ ಮಧ್ಯೆಯಲ್ಲಿ ಭಾಗವಾಗಲ್ಲ ಮಕ್ಕಳೇ. ಹಾಗಾಗಿ ಇದನ್ನ ಬರೆದುಕೊಳ್ಬೇಡಿ. ಇಲ್ಲಿ ನೋಡಿ ಮಕ್ಕಳೇ, 3ರಿಂದ ಭಾಗವಾಗುವ ಸಂಖ್ಯೆಗಳನ್ನ ಬರೆದುಕೊಂಡ್ರಲ್ವಾ? ಎ ಎಫ್ ಜಿ ಮತ್ತೆ ಐ. 6ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಮಕ್ಕಳೇ? 2ರಿಂದಲೂ ಭಾಗವಾಗಬೇಕು, ನಂತರ 3ರಿಂದಲೂ ಭಾಗವಾಗಬೇಕು. 2 ಮತ್ತು 3ರಿಂದಲೂ ಭಾಗವಾದ್ರೆ ಆ ಸಂಖ್ಯೆಯು 6ರಿಂದಲೂ ಸಹ ಭಾಗವಾಗುತ್ತೆ ಮಕ್ಕಳೇ. 2ರಲ್ಲೂ ಇರ್ತಕ್ಕಂಥ ಸಂಖ್ಯೆ ಯಾವುದು ಮಕ್ಕಳೇ? ಎ ಎಫ್ ಜಿ ನಂತರ ಐ ಮಕ್ಕಳೇ ಅಲ್ವಾ? ಹಾಗಾಗಿ ಇಲ್ಲಿ ಕೆಳಗಡೆ ಬರೆಯಿರಿ ಮಕ್ಕಳೇ. 6ರಿಂದ ಭಾಗವಾಗುವ ಸಂಖ್ಯೆಗಳು ಎ ಎಫ್ ಜಿ ಐ ಸಂಖ್ಯೆಗಳು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಪ್ರಶ್ನೆ 4 ಗಮನಿಸಿ ಮಕ್ಕಳೇ. ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 11ರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ ಅಂತ ಇದೆ ಮಕ್ಕಳೇ. 11ರಿಂದ ಭಾಗವಾಗಬೇಕು ಅಂತಂದ್ರೆ ನಾವಲ್ಲಿ ಬೆಸ ಸ್ಥಾನಗಳು ಮತ್ತು ಸಮಸ್ಥಾನಗಳನ್ನ ನೋಡ್ತೀವಲ್ವಾ ಮಕ್ಕಳೇ? ವ್ಯತ್ಯಾಸ 0 ಅಥವಾ 11 ಅಥವಾ 11ರ ಗುಣಕಗಳು ಬಂದ್ರೆ ಆ ಸಂಖ್ಯೆಯು 11ರಿಂದ ಭಾಗವಾಗುತ್ತೆ ಮಕ್ಕಳೇ. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ 5445 ಅಂತ ಕೊಟ್ಟಿದ್ದಾರೆ. ಬೆಸ ಸ್ಥಾನಗಳು ಯಾವ ಮಕ್ಕಳೇ? 5 ನಂತರ 4. ಸಮಸ್ಥಾನಗಳು ಯಾವ ಮಕ್ಕಳೇ? 4 ಮತ್ತೆ 5. ಬೆಸ ಸ್ಥಾನಗಳನ್ನ
ಕೂಡಬೇಕು ಮಕ್ಕಳೇ. 5 + 4 ಉತ್ತರ ಎಷ್ಟು ಬಂತು? 9 ಬಂತು ಮಕ್ಕಳೇ. ಸಮಸ್ಥಾನಗಳು ಯಾವ ಮಕ್ಕಳೇ? 4 ಮತ್ತೆ 5. 4 + 5 9 ಬಂತು ಮಕ್ಕಳೇ. ಇವುಗಳ ವ್ಯತ್ಯಾಸವನ್ನ ಕಂಡುಹಿಡ್ಕೊಳ್ಬೇಕು ಮಕ್ಕಳೇ. ವ್ಯತ್ಯಾಸ 9 - 9 9ರಲ್ಲಿ 9 ಹೋದ್ರೆ 0 ಮಕ್ಕಳೇ. 0 ಅಥವಾ 11 ಅಥವಾ 11ರ ಗುಣಕಗಳು ಬಂದ್ರೆ ಆ ಸಂಖ್ಯೆಯು 11ರಿಂದ ಭಾಗವಾಗುತ್ತೆ ಮಕ್ಕಳೇ. ಹಾಗಾಗಿ 0 ಬಂದಿದೆ, ಹಾಗಾಗಿ ಈ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ. ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 10,824 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೆಸ ಸ್ಥಾನಗಳು ಯಾವ ಮಕ್ಕಳೇ? 4 8 ನಂತರ 1. ಸಮಸ್ಥಾನಗಳು 2 ನಂತರ 0. ಬೆಸ ಸ್ಥಾನಗಳನ್ನು ಕೂಡಿ ಮಕ್ಕಳೇ 4 + 8 + 1 13 ಆಯ್ತು. ಸಮಸ್ಥಾನಗಳು 2 + 0 2 ಆಯ್ತು ಮಕ್ಕಳೇ. ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಮಕ್ಕಳೇ. 13ರಲ್ಲಿ 2 ಕಳೆದ್ರೆ 11 ಮಕ್ಕಳೇ. ಈ ಸಂಖ್ಯೆಯು 11ರಿಂದ ಭಾಗವಾಗುತ್ತೆ ಮಕ್ಕಳೇ. ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಬೆಸ ಸ್ಥಾನಗಳು ಯಾವ ಮಕ್ಕಳೇ? 5 9 3 ನಂತರ 7. ಸಮಸ್ಥಾನಗಳು ಯಾವ ಮಕ್ಕಳೇ? 6 8 1. ನೋಡಿ ಮಕ್ಕಳೇ, 5 + 9 + 3 + 7 ಇವು ಬೆಸ ಸ್ಥಾನಗಳು. ಇವುಗಳನ್ನು ಕೂಡಿದಾಗ ಬರುವ ಮೊತ್ತ 24 ಮಕ್ಕಳೇ. ಸಮಸ್ಥಾನಗಳು ಯಾವ ಮಕ್ಕಳೇ? 6 + 8 + 1 ಇವುಗಳ ಮೊತ್ತ 15 ಮಕ್ಕಳೇ. ವ್ಯತ್ಯಾಸವನ್ನ ಕಂಡುಹಿಡಿಬೇಕಲ್ವಾ? 24ರಲ್ಲಿ 15 ಕಳೆದ್ರೆ 9 ಮಕ್ಕಳೇ. 0 ಅಥವಾ 11ರ ಗುಣಕಗಳು ಬಂದ್ರೆ ಮಾತ್ರ 11ರಿಂದ ಭಾಗವಾಗುತ್ತೆ ಮಕ್ಕಳೇ. ಇಲ್ಲಿ 9 ಬಂದಿದೆ, ಹಾಗಾಗಿ ಈ ಸಂಖ್ಯೆಯು 11ರಿಂದ ಭಾಗವಾಗುವುದಿಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಬೆಸ ಸ್ಥಾನಗಳು ಯಾವುವು ಅಂತ ನೋಡಿ. 8 3 6 0 ಇವು ಬೆಸ ಸ್ಥಾನಗಳು ಮಕ್ಕಳೇ. ಸಮಸ್ಥಾನಗಳು ಯಾವ ಮಕ್ಕಳೇ? 0 9 1 7. ಬೆಸ ಸ್ಥಾನಗಳ ಮೊತ್ತ 17 ಮಕ್ಕಳೇ. ಸಮಸ್ಥಾನಗಳ ಮೊತ್ತ 17 ಮಕ್ಕಳೇ. ವ್ಯತ್ಯಾಸ ನೋಡಿ ಮಕ್ಕಳೇ. 17ರಲ್ಲಿ 17 ಕಳೆದ್ರೆ 0 ಮಕ್ಕಳೇ. ಈ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ. ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಬೆಸ ಸ್ಥಾನಗಳು ಯಾವುವು ನೋಡಿ ಮಕ್ಕಳೇ? 1 0 0 0. ಸಮಸ್ಥಾನಗಳು ಯಾವುವು ನೋಡಿ ಮಕ್ಕಳೇ? 0 0 0 1. ಬೆಸ ಸ್ಥಾನಗಳನ್ನು ಕೂಡಿ ಮಕ್ಕಳೇ 1 ಬರುತ್ತೆ. ಸಮಸ್ಥಾನಗಳನ್ನು ಕೂಡಿದಾಗೂ ಸಹ 1 ಬರುತ್ತೆ ಮಕ್ಕಳೇ. ವ್ಯತ್ಯಾಸ ನೋಡಿ. 1ರಲ್ಲಿ 1 ಕಳೆದ್ರೆ 0. ಹಾಗಾದ್ರೆ ಈ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ. ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ನೋಡಿ ಬೆಸ ಸ್ಥಾನಗಳು ಯಾವುವು ಅಂತ ಗಮನಿಸಿ ಮಕ್ಕಳೇ. 3 1 0. ಸಮಸ್ಥಾನಗಳು ಯಾವ ಮಕ್ಕಳೇ? 5 1 9. ನೋಡಿ ಮಕ್ಕಳೇ, ಬೆಸ ಸ್ಥಾನಗಳ ಮೊತ್ತ 4, ಸಮಸ್ಥಾನಗಳ ಮೊತ್ತ 15 ಮಕ್ಕಳೇ. ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. 15ರಲ್ಲಿ 4 ಕಳೆದ್ರೆ 11 ಮಕ್ಕಳೇ. ಈ ಸಂಖ್ಯೆಯು 11ರಿಂದ ಭಾಗವಾಗುತ್ತೆ ಮಕ್ಕಳೇ. ನೋಡಿ 11ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ ಅಂತ ಗಮನಿಸಿ ಮಕ್ಕಳೇ. ಎ ಬಿ ಡಿ ಇ ನಂತರ ಎಫ್ ಸಂಖ್ಯೆಗಳು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 5ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಬಿಟ್ಟಿರುವ ಸ್ಥಳಗಳನ್ನು ತುಂಬಿದಾಗ ಆಗುವ ಸಂಖ್ಯೆಯು 3ರಿಂದ ಭಾಗವಾಗುವಂತೆ ಪ್ರಶ್ನೆಗಳಲ್ಲಿನ ಪ್ರತಿಯೊಂದು ಬಿಟ್ಟಿರುವ ಸ್ಥಳಗಳನ್ನು ತುಂಬಬಹುದಾದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಅಂಕಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, 3ರಿಂದ ಭಾಗವಾಗುವಿಕೆಯ ಸಂಖ್ಯೆಯನ್ನ ನಾವು ಕಂಡುಹಿಡಬೇಕಂದ್ರೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳಲ್ಲಿ ಈ ಅಂಕಿಗಳನ್ನ ಕೂಡಿಸ್ಬಿಟ್ಟು ನಂತರ ಆ ಬಂದಿರತಕ್ಕಂತಹ ಮೊತ್ತವನ್ನ 3ರಿಂದ ಭಾಗಿಸ್ತೀವಿ ಮಕ್ಕಳೇ. ನಿಶೇಷವಾಗಿ ಭಾಗವಾದ್ರೆ ಅದು 3ರಿಂದ ಭಾಗವಾಗುತ್ತೆ ಅಂತ ಅರ್ಥ ಮಕ್ಕಳೇ. ನೋಡಿ ಮಕ್ಕಳೇ, ಹಾಗಾಗಿ 6 7 2 4 ಈ ಅಂಕಿಗಳನ್ನ ಕೂಡಿಸಿ ಮಕ್ಕಳೇ. ಕೂಡಿಸಿದಾಗ ಉತ್ತರ 19 ಬರುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, 19ಕ್ಕೆ ಯಾವ ಚಿಕ್ಕ ಅಂಕಿಯನ್ನು ಕೂಡಿಸಬೇಕಾಗುತ್ತೆ ಮಕ್ಕಳೇ? ಚಿಕ್ಕ ಅಂಕಿ 2 ಕೂಡಿಸಿದ್ರೆ 21 ಆಗುತ್ತೆ ಮಕ್ಕಳೇ. 21 3ರಿಂದ ಭಾಗವಾಗುತ್ತೆ. ಹಾಗಾಗಿ ಚಿಕ್ಕ ಅಂಕಿ ಅಂದ್ರೆ 2 ಮಕ್ಕಳೇ. ನಂತರ ದೊಡ್ಡ ಅಂಕಿ ಅಂತಾನೂ ಕೇಳಿದ್ದಾರೆ ಮಕ್ಕಳೇ, ಅತ್ಯಂತ ದೊಡ್ಡ ಅಂಕಿ ಅಂತ. 19ಕ್ಕೆ ಯಾವ ದೊಡ್ಡ ಅಂಕಿಯನ್ನು ಕೂಡಿದರೆ 3ರಿಂದ ಭಾಗವಾಗುವ ಸಂಖ್ಯೆ ಸಿಗುತ್ತೆ ಮಕ್ಕಳೇ? 19ಕ್ಕೆ 8 ಕೂಡಿದರೆ ನಮಗೆ 27 ಸಂಖ್ಯೆ ಸಿಗುತ್ತೆ ಮಕ್ಕಳೇ. 27 3ರಿಂದ ಭಾಗವಾಗುತ್ತೆ. ಅತ್ಯಂತ ದೊಡ್ಡ ಅಂಕಿ 8 ಮಕ್ಕಳೇ. ಅತ್ಯಂತ ಚಿಕ್ಕ ಅಂಕಿ 2 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ 2 ಅತ್ಯಂತ ಚಿಕ್ಕ ಅಂಕಿ, ಇಲ್ಲಿ 8 ಸಹ ನಾವು ಬರೀಬಹುದು. 8 ಅತ್ಯಂತ ದೊಡ್ಡ ಅಂಕಿ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರದ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 4 + 7 + 6 + 5 + 2 ಇವುಗಳನ್ನ ಕೂಡಿ ಮಕ್ಕಳೇ. ಕೂಡಿದಾಗ ಬರುವ ಮೊತ್ತ 24 ಬರುತ್ತೆ. 24 3ರಿಂದ ಭಾಗವಾಗುತ್ತಲ್ವಾ ಮಕ್ಕಳೇ? ಭಾಗವಾಗುತ್ತೆ. 3 8 24 ಭಾಗವಾಗುತ್ತೆ ಮಕ್ಕಳೇ. ಹಾಗಾದ್ರೆ ಇದಕ್ಕೆ ಯಾವ ಅಂಕಿಯನ್ನು ನಾವು ಕೂಡಿಸಬೇಕಾಗುತ್ತೆ ಮಕ್ಕಳೇ?
ಸೊನ್ನೆಯನ್ನು ಕೂಡಿಸ್ಬೇಕಾಗುತ್ತೆ ಮಕ್ಕಳೇ. ಇದು ಚಿಕ್ಕ ಅಂಕಿ ಮಕ್ಕಳೇ. 24ಕ್ಕೆ ಸೊನ್ನೆಯನ್ನು ಕೂಡಿಸಿದ್ರೆ 24 ಬರುತ್ತೆ. 24 3ರಲ್ಲಿ ಭಾಗವಾಗುತ್ತೆ ಮಕ್ಕಳೇ. 3 ಎಂಟ್ಲೆ 24. ನಂತರ ದೊಡ್ಡ ಅಂಕಿ ಯಾವುದು ಬರುತ್ತೆ ಮಕ್ಕಳೇ? ನೋಡಿ, ಇವುಗಳನ್ನ ಕೂಡಿದಾಗ 24 ಬರುತ್ತೆ. ಇದಕ್ಕೆ ದೊಡ್ಡ ಅಂಕಿಯನ್ನು ಕೂಡಿಸಿ ಮಕ್ಕಳೇ. ದೊಡ್ಡ ಅಂಕಿ 9ಅನ್ನು ಕೂಡಿಸಿ ಮಕ್ಕಳೇ. ನಾವು ಯಾವ ದೊಡ್ಡ ಅಂಕಿಯನ್ನು ಕೂಡಿಸ್ತೀವಲ್ವ ಮಕ್ಕಳೇ, ಅವುಗಳ ಮೊತ್ತ 3ರಿಂದ ಭಾಗವಾಗಬೇಕು ಮಕ್ಕಳೇ. ನೋಡಿ, 24ಕ್ಕೆ 9ಅನ್ನು ಕೂಡಿದ್ರೆ 33 ಬರುತ್ತೆ ಮಕ್ಕಳೇ. 3 11 33 ಆಗುತ್ತೆ ಮಕ್ಕಳೇ. ಹಾಗಾದ್ರೆ ಬಿ ಲೆಕ್ಕದಲ್ಲಿ ಚಿಕ್ಕ ಅಂಕಿ 0 ಮಕ್ಕಳೇ, ದೊಡ್ಡ ಅಂಕಿ 9 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 6ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳು 11ರಿಂದ ಭಾಗವಾಗುವಂತೆ ಬಿಟ್ಟಿರುವ ಸ್ಥಳಗಳಲ್ಲಿ ಅಂಕಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಯಾವ ಅಂಕಿ ಬರುತ್ತೆ ಅಂತ ನೀವು ಕಂಡುಹಿಡಿಯಬೇಕು ಮಕ್ಕಳೇ. ಅದು ಹೇಗೆ ಅಂದ್ರೆ, ಬೆಸ ಸ್ಥಾನಗಳು ಯಾವ ಮಕ್ಕಳೇ? 9, 3, ನಂತರ 2. ಸಮಸ್ಥಾನಗಳು ಯಾವ ಮಕ್ಕಳೇ? 8, ನಂತರ ಈ ಬಿಟ್ಟ ಸ್ಥಳ, ನಂತರ 9 ಮಕ್ಕಳೇ. ಬೆಸ ಸ್ಥಾನಗಳು ಯಾವ ಮಕ್ಕಳೇ? 9 + 3 + 2. ಇವುಗಳನ್ನ ಕೂಡಿದ್ರೆ 14 ಬರುತ್ತೆ ಮಕ್ಕಳೇ. ಸಮಸ್ಥಾನಗಳನ್ನ ಕೂಡಿ ಮಕ್ಕಳೇ. ನೋಡಿ, ಇಲ್ಲಿ ಡ್ಯಾಶ್ ಇರುತ್ತೆ. ಇಲ್ಲಿ 8 + 9 ಎಷ್ಟಾಗುತ್ತೆ ಮಕ್ಕಳೇ? 17 ಆಗುತ್ತೆ. ನೋಡಿ ಮಕ್ಕಳೇ, ಯಾವ ಸಂಖ್ಯೆಯಲ್ಲಿ 14ಅನ್ನ ಕಳೆದ್ರೆ ನಮಗೆ ವ್ಯತ್ಯಾಸ 11 ಬರುತ್ತೆ ಮಕ್ಕಳೇ? 25ರಲ್ಲಿ 14ಅನ್ನ ಕಳೆದ್ರೆ ವ್ಯತ್ಯಾಸ 11 ಬರುತ್ತೆ. ಹಾಗಾದ್ರೆ ಇಲ್ಲಿ 17 ಆಗಿದೆ. 17ಕ್ಕೆ ಇನ್ನು ಎಷ್ಟು ಸಂಖ್ಯೆಯನ್ನು ಕೂಡಿದ್ರೆ ನಮಗೆ 25 ಬರುತ್ತೆ ಮಕ್ಕಳೇ? 8ಅನ್ನು ಕೂಡಿದ್ರೆ 25 ಸಂಖ್ಯೆ ಬರುತ್ತೆ ಮಕ್ಕಳೇ. ಹಾಗಾದ್ರೆ 25ರಲ್ಲಿ 14ಅನ್ನ ಕಳೆದ್ರೆ 11 ವ್ಯತ್ಯಾಸ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ನೋಡಿ, ಇಲ್ಲಿ ಬೆಸ ಸ್ಥಾನಗಳು ಯಾವ ಅಂತ ನೋಡಿ ಮಕ್ಕಳೇ. 4, 4, ನಂತರ ಬಿಟ್ಟ ಸ್ಥಳ ಮಕ್ಕಳೇ. ಸಮಸ್ಥಾನಗಳು ಯಾವ ಮಕ್ಕಳೇ? 8, 9, ನಂತರ 8 ಮಕ್ಕಳೇ. ಬೆಸ ಸ್ಥಾನಗಳನ್ನ ಕೂಡಿ ಮಕ್ಕಳೇ. 4 + 4 8 ಆಗುತ್ತೆ ಮಕ್ಕಳೇ. ನೋಡಿ, ಸಮಸ್ಥಾನಗಳನ್ನ ಕೂಡಿ ಮಕ್ಕಳೇ. 8 + 9 + 8 ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? 25 ಆಗುತ್ತೆ. ಹಾಗಾದ್ರೆ 25ರಲ್ಲಿ ಯಾವ ಸಂಖ್ಯೆಯನ್ನು ಕಳೆದ್ರೆ ನಮಗೆ ವ್ಯತ್ಯಾಸ 11 ಬರುತ್ತೆ ಮಕ್ಕಳೇ? 25ರಲ್ಲಿ 14ಅನ್ನ ಕಳೆದ್ರೆ ವ್ಯತ್ಯಾಸ ನಮಗೆ 11 ಬರುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನೋಡಿ, 4 + 4 8 ಆಗುತ್ತೆ ಮಕ್ಕಳೇ. 8ಕ್ಕೆ ಇನ್ನು ಎಷ್ಟು ಸಂಖ್ಯೆಯನ್ನು ಕೂಡಿದ್ರೆ ನಮಗೆ ಮೊತ್ತ 14 ಬರುತ್ತೆ ಮಕ್ಕಳೇ? 8ಕ್ಕೆ 6ಅನ್ನು ಕೂಡಿದ್ರೆ 14 ಬರುತ್ತೆ. ಹಾಗಾದ್ರೆ ನೋಡಿ, ವ್ಯತ್ಯಾಸ 25ರಲ್ಲಿ 14ಅನ್ನ ಕಳೆದ್ರೆ 11 ವ್ಯತ್ಯಾಸ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.